ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1229 ಆಗುತ್ತೆ ಮತ್ತು ಆಗಸ್ಟ್ 2026ರ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ಆಗಸ್ಟ್ 2026 ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಗೊತ್ತಿರ್ಬೋದು, ಈಗ ಆಲ್ರೆಡಿ ನಾವು ಎಕನಾಮಿಕ್ ಸರ್ವೆ ಕರ್ನಾಟಕ 13 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಭಾಳ ಜನ ಕೇಳ್ತಾ ಇದ್ರಿ ಎಕನಾಮಿಕ್ ಸರ್ವೆ ಕಂಪ್ಲೀಟ್ ಮಾಡಿ ಅಂತ. ಸೊ ಒಂದು ಜವಾಬ್ದಾರಿ ಮುಗೀತು. ನೆಕ್ಸ್ಟು, ಈಗ ಕೆಲವಷ್ಟು ಜನ ಗೋಲ್ಡ್ ಕ್ಲಾಸಸ್ ತೆಗೆದುಕೊಂಡಿರ್ತಾರೆ, ಗೋಲ್ಡನ್ ಕ್ಲಾಸಸ್. ಇಲ್ಲಿ 30 ಡೇಸ್ವರೆಗೂ ಕ್ಲಾಸಸ್ ಬರ್ತವೆ. ಒಂದು ಇನ್ನೊಂದು ಡೈಮಂಡ್ ಕ್ಲಾಸ್ ತೆಗೆದುಕೊಂಡಿರ್ತೀರ, ಅದು ಕೂಡ 30 ಡೇಸ್ವರೆಗೆ ಕ್ಲಾಸಸ್ ಬರ್ತವೆ. ಒಂದು ವೇಳೆ ಆಟೋಪೇ ಸೆಟ್ ಮಾಡಿದರೆ, ಆಟೋಪೇ ಸೆಟ್ ಆಗಿರುತ್ತೆ, ಅದು ನಮ್ಮ ಸೆಟ್ಟಿಂಗ್ ಅಲ್ಲ, ಯೂಟ್ಯೂಬರೇ ಸೆಟ್ ಮಾಡಿರ್ತಕ್ಕಂಥದ್ದು. ನೀವು ಕರೆಕ್ಟಾಗಿ ಪೇಮೆಂಟ್ ಪ್ರೋಸೆಸ್ ಆಗಿದ್ದರೆ ನಿಮಗೆ ಕ್ಲಾಸಸ್ ಬಂದೇ ಬರ್ತವೆ. ಒಂದು ಏನಂದರೆ, ಯಾವ ಜಿಮೇಲ್ ಐ ಡಿಯಿಂದ ನೀವು ಕ್ಲಾಸಸ್ ಪರ್ಚೇಸ್ ಮಾಡಿದ್ದೀರೋ ಅದೇ ಜಿಮೇಲ್ ಐ ಡಿಗೆ ಕ್ಲಾಸಸ್ ಬರ್ತವೆ. ಯೂಟ್ಯೂಬರ್ ಅದೇ ಜಿಮೇಲ್ ಐ ಡಿಗೆ ಕೊಡ್ತಾರೆ ಕ್ಲಾಸಸ್. ಒಂದು ಜಿಮೇಲ್ ಐ ಡಿಯಿಂದ ಇನ್ನೊಂದು ಜಿಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ಬದಲಾಯಿಸೋದಕ್ಕೆ ನಮ್ಮ ಹತ್ರ ಪರ್ಮಿಷನ್ ಇರೋದಿಲ್ಲ. ಯಾಕಂದರೆ ಇದು ಯೂಟ್ಯೂಬ್ ಅವರ ಸೆಟಪ್. ನೀವು ಪೇಮೆಂಟ್ ಮಾಡೋದು ಕೂಡ ಯೂಟ್ಯೂಬ್ ಅವ್ರಿಗೇನೆ, ಅರ್ಥ ಮಾಡ್ಕೊಳ್ರಿ. ಓಕೆ, ಸೊ ಎಲ್ಲ ಕ್ಲಾಸಸ್, ಗೋಲ್ಡ್ ಕ್ಲಾಸ್ ಆಗಲಿ ಡೈಮಂಡ್ ಕ್ಲಾಸ್ ಆಗಲಿ, ಡ್ಯುರೇಷನ್ನು ಅವಧಿ 30 ದಿನನೇ. ಅವುಗಳಲ್ಲಿ ಏನೇನು ಕ್ಲಾಸ್ ಬರ್ತವೆ ಅಂದರೆ, ಗೋಲ್ಡ್ ಕ್ಲಾಸಲ್ಲಿ 2 ತಿಂಗಳ ಕರೆಂಟ್ ಅಫೇರ್ಸ್ ಬರ್ತವೆ. ಯಾವ್ಯಾವ 2 ತಿಂಗಳು? ಈಗ ಆಗಸ್ಟ್ ನಡೀತಾ ಇದೆ ಮತ್ತು ಅದ್ರ ಹಿಂದಿನ ತಿಂಗಳು ಜುಲೈ ಕರೆಂಟ್ ಅಫೇರ್ಸ್ ಬರ್ತವೆ, ರೈಟ್? ನಿಮಗೆ ಜೂನ್ ಬೇಕು, ಮೇದ್ ಬೇಕು, ಅಥವಾ ಜನವರಿಯಿಂದ ಬೇಕು ಅಂದರೆ ನೀವು ಡೈಮಂಡ್ ಕ್ಲಾಸಸ್ ತೆಗೆದುಕೊಳ್ಳಿ. ಡೈಮಂಡ್ ಕ್ಲಾಸಸ್ಸಲ್ಲಿ ಎಲ್ಲ 1400ಕ್ಕೂ ಹೆಚ್ಚಿನ ವಿಡಿಯೋಸ್ ಬರ್ತವೆ. 1400. ಎಷ್ಟು ದಿನ ಬರ್ತವೆ? 30 ಡೇಸ್ ಬರ್ತವೆ. ಕಂಪ್ಯೂಟರ್ ಬೇಕಾ? ನೋಡಿ, ಕಂಪ್ಯೂಟರ್ ವಿಡಿಯೋಸು ಸುಮಾರು ಹತ್ತತ್ರ 100 ವಿಡಿಯೋ ಇದ್ದಾವೆ. ಆ 100 ವಿಡಿಯೋಗಳನ್ನು ನೀವು ದಿನಕ್ಕೆ 3 ವಿಡಿಯೋ ಅಂದರೂ ಕೂಡ 30 ದಿನದಲ್ಲಿ ಕಂಪ್ಲೀಟ್ ಮಾಡಿಬಿಡ್ಬೋದು. ಅದರ ಪ್ರೈಸು ಕೂಡ 490. ಇಲ್ಲ PYQಗಳನ್ನ ಸಾಲ್ವ್ ಮಾಡ್ಬೇಕು ನಾವು ಅನ್ನೋರು, ಅದು ಕೂಡ 100 ವಿಡಿಯೋ ಇದ್ದಾವೆ. ಸೊ ಅದು ಪ್ರೈಸು ಕೂಡ ಇದರಲ್ಲೇ ಸೇರ್ಪಡೆ ಆಗಿದೆ, ಬೇರೆ ಯಾವುದೇ ಎಕ್ಸ್ಟ್ರಾ ಫೀಸ್ ಇಲ್ಲವೇ ಇಲ್ಲ. ಜೊತೆಗೆ 2026ರ ಎಲ್ಲ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೀವಿ. ಎಲ್ಲ ಬಜೆಟು ಎಕನಾಮಿಕ್ ಸರ್ವೆ ವಿಡಿಯೋಸ್ 2026ರದ್ದು ಸಿಗುತ್ತೆ. ಇದೇ ಅಮೌಂಟಲ್ಲಿ ಮತ್ತೇನು ಬೇರೆ ಎಕ್ಸ್ಟ್ರಾ ಫೀಸ್ ಯಾವುದೂ ಇಲ್ಲ, ಅರ್ಥ ಮಾಡ್ಕೊಳ್ರಿ. ಓಕೆ, ಈಗ ಕೆಲವೊಬ್ರು ಗೋಲ್ಡ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅವ್ರಿಗೆ 2 ತಿಂಗಳ ಕರೆಂಟ್ ಅಫೇರ್ಸ್ PDF ಮಾತ್ರ ಸಿಗುತ್ತೆ. ನಿಮಗೆ ಬಜೆಟು, ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸ್ PDF ಬೇಕಂದರೆ ಡೈಮಂಡ್ ಕ್ಲಾಸ್ ತೆಗೆದುಕೊಳ್ಳಿ. ಹೇಗೆ ಅಪ್ಗ್ರೇಡ್ ಆಗೋದು ಅಂದರೆ, ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಆಗ್ತಾ ಇರ್ತೀವಿ. ಅದು ಹೇಗೆ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗದೆ ನಮ್ಮ ಮೆಂಬರ್ಶಿಪ್ ತೆಗೆದುಕೊಳ್ತಾ ಇದ್ದೀರಿ, ನನಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಒಬ್ಬ ಟೀಚರ್ನ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ಅವ್ರದ್ದು ಟೆಲಿಗ್ರಾಮ್ ಚಾನಲ್ ಇದೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಿರಬೇಕು. ಮತ್ತು ಆ ಟೆಲಿಗ್ರಾಮ್ ಚಾನಲಲ್ಲಿ ಹೇಗೆ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದು ಫ್ರಮ್ ಗೋಲ್ಡ್ ಟು ಡೈಮಂಡು, ಮತ್ತು ಹೇಗೆ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳಿರ್ತೀವಿ. ನಮಗೆ ಸಬ್ಸ್ಕ್ರಿಪ್ಷನ್ ಆಗೋದಕ್ಕಿಂತ ಇಂಪಾರ್ಟೆಂಟು ಕ್ಯಾನ್ಸಲ್ ಹೇಗೆ ಮಾಡ್ಕೊಳ್ಳೋದು ತಿಳ್ಕೊಳ್ರಿ ಫಸ್ಟು. ಯಾಕಂದರೆ ಎಕ್ಸ್ಟ್ರಾ ನೀವು 2 ತಿಂಗಳಿಗೆ ತೊಗೊಂಡಿರೋ, 3 ತಿಂಗಳು ತೊಗೊಳ್ತಿರೋ, 4ನೇ ತಿಂಗಳು ತೊಗೊತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮಗೆ ಎಕ್ಸ್ಟ್ರಾ ಬರ್ಡನ್ ಅನಿಸ್ಬಾರ್ದು. ಅದೇ ನನ್ನ ಉದ್ದೇಶ. ನಿಮಗೆ ಯಾವಾಗ ಬೇಕು ಅವಾಗ ಎಕ್ಸಿಟ್ ಆಗಿ. ಈಗ ಆಗಸ್ಟ್ 1ನೇ ತಾರೀಕು ಕ್ಲಾಸ್ ತೊಗೊಂಡಿದ್ರೆ ಆಗಸ್ಟ್ 30ರವರೆಗೂ ಬರುತ್ತೆ. ಒಂದು 5 ದಿನ ಮುಂಚೆನೇ ಕ್ಯಾನ್ಸಲ್ ಮಾಡ್ಕೊಂಬಿಡಿ ಸಬ್ಸ್ಕ್ರಿಪ್ಷನ್. 5 ದಿನ ಮುಂಚೆ ಅಂದರೆ 25ಗೆ ಕ್ಯಾನ್ಸಲ್ ಮಾಡ್ಕೊಳ್ರಿ. ಅರೆ, ಇನ್ನೂ 5 ದಿನ ಕ್ಲಾಸ್ ಮಿಸ್ ಆಗ್ತಾವಲ್ಲ ಸರ್ ನಮಗಂದರೆ, ನೋಡಿ, ಮುಂದಿನ ತಿಂಗಳು ಕಟ್ ಆಗಬಾರ್ದಂದ್ರೆ ಒಂದು 4-5 ದಿನ ಮುಂಚೆನೇ ನೀವು ಸಬ್ಸ್ಕ್ರಿಪ್ಷನ್ ಎಕ್ಸಿಟ್ ಆದರೆ, ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಮಂತ್ ಕಟ್ ಮಾಡ್ಕೊಳ್ಳಲ್ಲ. ಫೋನ್ಪೇದಲ್ಲಾದರೂ ಕ್ಯಾನ್ಸಲ್ ಮಾಡಿ, ಇಲ್ಲ ಮೆಂಬರ್ಶಿಪ್ ಹೇಗೆ ಕ್ಯಾನ್ಸಲ್ ಮಾಡೋದಂತ ಟೆಲಿಗ್ರಾಮಲ್ಲಿ ಅವಾಗ ಮೆಸೇಜ್ ಆಗ್ತಾ ಇರ್ತೀನಿ, ಅಲ್ಲಿಂದ ಆದರೂ ಕ್ಯಾನ್ಸಲ್ ಮಾಡ್ಕೊಳ್ರಿ. ಓಕೆ, ಮತ್ತು 5 ದಿನ ವೇಸ್ಟ್ ಆಗಿಬಿಡುತ್ತಲ್ಲ ಸರ್ ಅಂದರೆ, ಯೂಟ್ಯೂಬರ್ ಹೇಗಂದರೆ, ನೀವು ಒಂದ್ಸಲ ಪೇಮೆಂಟ್ ಮಾಡಿರಂದರೆ ನಿಮಗೆ 30 ದಿನ ಕ್ಲಾಸ್ ಕೊಟ್ಟೇ ಕೊಡ್ತಾರೆ. ನೀವು ಕ್ಯಾನ್ಸಲ್ ಇವತ್ತು ತೊಗೊಂಡು ಒಂದು ವಾರದಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ರು ಕೂಡ ಕ್ಲಾಸಸ್ ಮಾತ್ರ 30 ದಿನ ಬಂದೇ ಬರ್ತವೆ. ಯಾಕಂದರೆ ನೀವು ಅಮೌಂಟ್ ಕಟ್ಟಿರ್ತೀರಾ, ಅರ್ಥ ಮಾಡ್ಕೊಳ್ರಿ. ಓಕೆ, ಕೆಲವೊಬ್ರು ಏನು ಮಾಡ್ತಾರೆ, ಅಮೌಂಟ್ ಕಟ್ಟಾಗಿದೆ ಸರ್, ಕ್ಲಾಸಸ್ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರಿ. ಏನೇನು ಪ್ರಾಬ್ಲಮ್ ಇರ್ಬೋದು ಅಂದ್ರೆ, ಒಂದು, ನಿಮ್ಮ ಜಿಮೇಲ್ ಐ ಡಿ ರಾಂಗ್ ಆಗಿ ಇದು ಯೂಟ್ಯೂಬಲ್ಲಿ ಲಾಗಿನ್ ಆಗಿರುತ್ತೆ.
ಯಾವ ಜಿಮೇಲ್ ಐ ಡಿಗೆ ಪರ್ಚೇಸ್ ಮಾಡಿದಿರೋ ಅದೇ ಜಿಮೇಲ್ ಐ ಡಿಯಿಂದ ಕ್ಲಾಸಸ್ ಕೇಳಿ ಯೂಟ್ಯೂಬಲ್ಲಿ ಕೂಡ. ಇಷ್ಟೇ ಹೇಳಬಲ್ಲೆ, ಇನ್ನೂ ಭಾಳ ಇದ್ದಾವೆ. ನೀವೇ ಸ್ವಲ್ಪ ತಿಳ್ಕೊಬೇಕು, ಎಲ್ಲವನ್ನು ನಾವು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಆಗಸ್ಟ್ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಫಸ್ಟ್ ಕರೆಂಟ್ ಅಫೇರ್ಸ್ ಏನಿದೆ, ಕ್ವಶನ್ ನಂಬರ್ 1. ಪ್ರಧಾನಿ ನರೇಂದ್ರ ಮೋದಿ ಅವರು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಮಾಡಿದ ಘೋಷಣೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯ ಆ ಒಂದು ಭಾರತದ ಧ್ವಜವನ್ನು ಹಾರಿಸುವ ಮೂಲಕ ತಮ್ಮ ಭಾಷಣವನ್ನು ಮಾತಾಡ್ತಾರೆ. ಆ ಭಾಷಣದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಘೋಷಣೆಗಳು ಕೂಡ ಹಿಂದೆ ಆಗಿರೋದನ್ನು ನೋಡಿದ್ದೀವಿ. ಈ ಸಂದರ್ಭದಲ್ಲೂ ಕೂಡ 80ನೇ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲೂ ಕೂಡ ಹಲವಾರು ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ವಿಚಾರಧಾರೆಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ವಿಕಸಿತ ಭಾರತ ಅಂದರೆ 2047ರವರೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದರೆ ಯುವ ಜಗತ್ತಿಗೆ, ಯುವ ಜನತೆಗೆ ಇವತ್ತು ನೂತನ ಯೋಜನೆಗಳು ಸಹಕಾರಿಯಾಗ್ತವೆ. ಹಾಗಾಗಿ ಇಲ್ಲಿ 3 ಹೇಳಿಕೆ ಕೊಟ್ಟಿದ್ದೀವಿ, ಯಾವ ಸರಿ ಇದ್ದಾವೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಅನೌನ್ಸ್ಮೆಂಟ್ ಮೇಡ್ ಬೈ ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನ್ ಹಿಸ್ 80th ಇಂಡಿಪೆಂಡೆನ್ಸ್ ಡೇ ಅಡ್ರೆಸ್ ಆರ್ ಕರೆಕ್ಟ್? ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. 1, 2, 3 ಇದೆ. ಈ 3ರಲ್ಲಿ ಯಾವ ಹೇಳಿಕೆಗಳು ಸರಿ ಇದ್ದಾವೆ ನೋಡೋಣ. ಫಸ್ಟ್ ಒನ್, ಸಪ್ತಧಾರ. ಸಪ್ತಧಾರ ಎ 7-pillar road map to Viksit Bharat by 2047 covering manufacturing, tech, defense, green, blue sectors. ನೋಡಿ, 7 ಸ್ತಂಭಗಳಿರುವ ಮಾರ್ಗಸೂಚಿ ಅಂತ ಕರಿತೀವಿ. 7 ಸ್ತಂಭಗಳ ಮಾರ್ಗಸೂಚಿ, ಇದನ್ನ ಸಪ್ತಧಾರ ಅಂತ ಕರೆದಿದ್ದಾರೆ. ಈ ಸಪ್ತಧಾರದಲ್ಲಿ 7 ವಿವಿಧ ಸ್ತಂಭಗಳಾಗಿ ಆ 7 ಸ್ತಂಭಗಳಲ್ಲಿ ಭಾರತ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಅವರು ಮಾತನಾಡ್ತಾ ಇದ್ರು. ಉತ್ಪಾದನೆ, ತಂತ್ರಜ್ಞಾನ, ರಕ್ಷಣೆ, ಹಸಿರು, ನೀಲಿ ವಲಯಗಳನ್ನು ಒಳಗೊಂಡಂತೆ 2047ರ ವೇಳೆಗೆ ವಿಕಸಿತ ಭಾರತವನ್ನು ಸಾಕಾರಗೊಳಿಸುವ ಒಂದು ಮಾರ್ಗಸೂಚಿ. ಅದರಲ್ಲಿ 7 ಸ್ತಂಭಗಳಿದ್ದಾವೆ. ಸರಿ ಇದೆಯಾ? ಸರಿ ಇದೆ. ಎರಡನೇದು, ದ ಪ್ರೈಮ್ ಮಿನಿಸ್ಟರ್ ಅನೌನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ಲಿಂಗ್ ಫಾರ್ ಮೋರ್ ದ್ಯಾನ್ 1 crore ಯೂತ್ ಇನ್ ಮಿಷನ್ ಮೋಡ್ ಟು ಅಡ್ರೆಸ್ ದ ಜಾಬ್ಸ್ ಆ್ಯಂಡ್ ನ್ಯೂ ಸ್ಕಿಲ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಕೃತಕ ಬುದ್ಧಿಮತ್ತೆಯನ್ನು ನಮ್ಮ ಯುವಕರಿಗೆ ಟ್ರೈನಿಂಗನ್ನು ಕೊಡೋ ಮೂಲಕ ಅವ್ರನ್ನ ಉನ್ನತ ಜಾಬ್ಗಳಿಗೆ ಮತ್ತು ಉನ್ನತ ಸ್ಕಿಲ್ಗಳಿಗೆ ದಾರಿ ಮಾಡಿಕೊಡ್ಬೇಕು. ಸೊ ಎರಡನೇದು ಕೂಡ ಸರಿ ಇದೆ. ಮೂರನೇದು, ಯಾಕೆ ತಪ್ಪು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ವೇದಿಕೆಗಳ ಮೂಲಕವಲ್ಲದೆ ಕೇವಲ ಆಫ್ಲೈನ್ ಕೇಂದ್ರಗಳ ಮೂಲಕ ಉಚಿತ ತರಬೇತಿಯನ್ನು ನೀಡಲಾಗುವುದು ತಪ್ಪಾಗುತ್ತೆ. ಆನ್ಲೈನ್ ಮುಖಾಂತರನೇ ಇವತ್ತು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಕೂಗು ಎಲ್ಲಿವರೆಗೂ ಹೋಗಿದೆ ತಿಳ್ಕೊಳ್ರಿ. ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆಗಳ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ. ಹಾಗಾಗಿ ಆಫ್ಲೈನ್ ಅನ್ನೋದು ತಪ್ಪಾಗುತ್ತೆ, ಅರ್ಥ ಮಾಡ್ಕೊಂಡ್ರೆ. ದೇಶದ ಪ್ರಗತಿಗೆ ಸಪ್ತಧಾರ, ಇಲ್ಲಿ ಹಲವಾರು ಪೇಪರ್ ಕಟ್ಟಿಂಗ್ಗಳಿದ್ದಾವೆ. ನಾನು ಎಲ್ಲವನ್ನ ಓದಿ ಹೇಳಕ್ಕೆ ಹೋಗಲ್ಲ, ಹೇಗಿದ್ರೆ ಇದ್ರ PDF ಅನ್ನು ಕೊಡ್ತೀನಿ, ಆವಾಗ ನೀವು ಹೆಚ್ಚಿನ ಮಾಹಿತಿಯನ್ನು ಓದಬೇಕು. ನಾನು ಏನೇನು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ ಈಗ. ಓಕೆ, ಈಗ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 6ವರೆಗೂ ಇಮಿಡಿಯೇಟ್ಲಿ PDF ಕೊಟ್ಟಿದ್ದೀವಿ. ಒಂದೊಂದು ಸಲ ಸ್ವಲ್ಪ ಲೇಟ್ ಆಗ್ಬೋದು, ಬೆಳಗ್ಗೆ ವಿಡಿಯೋ ಬಿಟ್ಟಿರ್ತೀವಿ, ನಾವು ಎಲ್ಲೋ ಬ್ಯುಸಿ ಇರ್ತೀವಿ, ಆಮೇಲೆ ಅದನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡಿರ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಟ್ಟು. ಭಾರತವನ್ನು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ದಿಸೆಯಲ್ಲಿ ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್, ಕೃಷಿ, ಅಗ್ರಿಕಲ್ಚರ್, ತಂತ್ರಜ್ಞಾನ, ಟೆಕ್ನಾಲಜಿಯಂತಹ ಉದ್ಯೋಗ ಕೇಂದ್ರಿತ ವಲಯಗಳನ್ನು ಒಳಗೊಂಡ 7 ಅಂಶಗಳ ಸಪ್ತಧಾರ ಫ್ರೇಮ್ವರ್ಕ್, ಸಪ್ತಧಾರ ಚೌಕಟ್ಟು ಅನ್ನು ಪ್ರಧಾನಿ ಮೋದಿ ಅವರು ಪ್ರಕಟ ಮಾಡಿದರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶನಿವಾರ ಅಂದರೆ ಆಗಸ್ಟ್ 15, 2026ರಂದು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದರು ಮಾನ್ಯ ಪ್ರಧಾನಮಂತ್ರಿಗಳು. ಉತ್ಪಾದನೆ, ಕೃಷಿ, ಆಹಾರ ಸಂಸ್ಕರಣೆ, ತಂತ್ರಜ್ಞಾನ, ನಾವೀನ್ಯ, ಲಾಜಿಸ್ಟಿಕ್ಸ್, ರಕ್ಷಣಾ ವಲಯವನ್ನು ಬಲಪಡಿಸುವ ಗುರಿಯನ್ನು ಸಪ್ತಧಾರ ಒಳಗೊಂಡಿದೆ. ಆ 7 ಡಿಫ್ರೆಂಟ್ ಸೆಕ್ಟರ್ಸ್ ಯಾವಂತ ಆಮೇಲೆ ಹೇಳ್ತೀನಿ, ನೆನ್ಪಿಡ್ಬೇಕು. ಜೊತೆಗೆ ಜನ್ಜಿ ಅಂತ ಏನು ಕರಿತೀವಿ, ಆಲ್ಮೋಸ್ಟು ಈ
12 ಆ ಸಂದರ್ಭದಲ್ಲಿ 2012 ಒಳಗಡೆ ಜನಿಸಿರ್ತಕ್ಕಂಥ 1997 ಏನೋ ಇರಬೇಕು. ನೀವು ಭಾಳಷ್ಟು ಜನ ನೀವು ಕೂಡ ಜನ್ಜಿ ಇರ್ಬೋದು. ಜನ್ಜಿ ಪೀಳಿಗೆಯನ್ನು ತಲುಪುವ ಯತ್ನದ ಭಾಗವಾಗಿ ಮೋದಿ ಅವರು ಯುವ ಜನರಿಗೆ ಉಚಿತ ಆನ್ಲೈನ್ ತರಬೇತಿಯನ್ನು ಕೊಡ್ತೀವಿ. ಸರ್ಕಾರವೇ ಕೊಡುತ್ತಂತ ಆನ್ಲೈನ್ ತರಬೇತಿಯನ್ನು. ಏಕೆ ನಮ್ಮ ಪೇರೆಂಟ್ಸು ಹೆಚ್ಚಿನ ಖರ್ಚನ್ನು ಮಾಡ್ತಾ ಇದ್ದಾರೆ ಆನ್ಲೈನ್ ತರಬೇತಿಗೆ? ಹಂಗೆ ನೋಡಿದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ವಲ್ಪ ಕಡಿಮೆ ಖರ್ಚು. ನೀಟು, JEE ಅಂತ ಎಕ್ಸಾಮ್ಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಪೇರೆಂಟ್ಸು. ಕೃತಕ ಬುದ್ಧಿಮತ್ತೆ, AI, ಕೌಶಲ್ಯ ತರಬೇತಿ ಸೇರಿದಂತೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದರು. ಅಲ್ಲದೆ ಇಲ್ಲೊಂದು ವಿಚಾರ ಮಾತಾಡಿದರೆ ಅದು ಸ್ವಲ್ಪ ವಿರೋಧ ಪಕ್ಷಗಳ ಒಂದು ತೀಕ್ಷ್ಣ ಪ್ರತಿಕ್ರಿಯೆಗೂ ಕಾರಣವಾಗಿದೆ. ಅಲ್ಲದೆ ಬುದ್ಧಿಜೀವಿ ನಕ್ಸಲರ ಬಗ್ಗೆ ಎಚ್ಚರವಿರಲಿ ಎಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಜನಗಣತಿ ಪ್ರಕ್ರಿಯೆಗಾಗಿ 1-2 ಗಂಟೆ ಮೀಸಲಿಟ್ಟು ಸ್ವಯಂ ಗಣತಿ ಪ್ರಕ್ರಿಯೆ ಮೂಲಕ ನಿಮ್ಮ ಡೀಟೇಲ್ಸನ್ನು ನೀವೇ ಹಾಕಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಯುವ ಜನರನ್ನು ಮೋದಿ ಅವರು ಕೋರಿಕೊಂಡಿದ್ದಾರೆ. ಮಹಿಳಾ ಮೀಸಲು ಜಗಳ ಬದಿಗಿರಿಸಿ. ಲೋಕಸಭೆ, ರಾಜ್ಯ ವಿಧಾನಸಭೆಗಳಲ್ಲಿ 33% ಮೀಸಲಾತಿ ತರುವ ನಿಟ್ಟಿನಲ್ಲಿ ರಾಜಕೀಯ ಜಗಳಗಳನ್ನು ಬದಿಗಿರಿಸಬೇಕು ಅಂತ ಒಂದು ಕಡೆ ಹೇಳಿದ್ದಾರೆ. ಮತ್ತು ಕ್ಷೇತ್ರ ಮರುವಿಂಗಡಣಾ ವಿಚಾರವಾಗಿ ಪ್ರತಿಪಕ್ಷಗಳನ್ನು, ವಿವಿಧ ಪಕ್ಷಗಳನ್ನು ಮನವೊಲಿಸ್ತೀವಿ ಅಂತ ಕೂಡ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. ಹಾಗಾದರೆ ಏನೇನಿದೆ ಪ್ರಧಾನಿಯವರ ಘೋಷಣೆ ನೋಡಿ. ಪ್ರಧಾನಿಯವರ ಪ್ರಮುಖ ಘೋಷಣೆಗಳನ್ನು PDF ಕೊಟ್ಟಾಗ ಓದ್ಕೊಂಡ್ರೆ ಒಂದಷ್ಟು ಹೈಲೈಟ್ಸ್ ಹೇಳೋದಾದರೆ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಆಕಾಂಕ್ಷಿಗಳಿಗೆ ಉಚಿತ ಆನ್ಲೈನ್ ತರಬೇತಿ. ದೇಶದಲ್ಲಿ ಮಕ್ಕಳ ಮತ್ತು ಕೋಚಿಂಗ್ ತರಬೇತಿಗಾಗಿಯೇ ಪೋಷಕರು ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸ್ತಾ ಇದ್ದಾರೆ. ಈ ಯೋಜನೆ ಮೂಲಕ ಬಡ ಮಧ್ಯಮ ವರ್ಗದವರ ಆರ್ಥಿಕ ಹೊರೆ ತಗ್ಗಲಿದೆ. ಮುಂದಿನ ವರ್ಷ 1 ಕೋಟಿ ಯುವ ಜನರಿಗೆ AI ಕೌಶಲ್ಯ ತರಬೇತಿ ನೀಡಲಾಗುವುದು. ಇವೆಲ್ಲ ಹೇಳಿಕೆಗಳ ಮುಖಾಂತರ ಬರ್ಬೋದು. AI ಕೌಶಲ್ಯ ತರಬೇತಿಯನ್ನು ಎಷ್ಟು ಜನರಿಗೆ? 1 ಕೋಟಿ ಜನರಿಗೆ. ಭಾರತವನ್ನು ಮಾದಕ ವಸ್ತು ಮುಕ್ತ ರಾಷ್ಟ್ರವನ್ನಾಗಿಸಬೇಕಾಗಿದೆ. ಅದಕ್ಕಾಗಿ ದೇಶವ್ಯಾಪಿ 100 ದಿನಗಳವರೆಗೆ ನಶಾ ಮುಕ್ತ ಯುವ ಅಭಿಯಾನ ಇತ್ತೀಚೆಗೆ ಮಾತಾಡಿದ್ವಿ. ಭಾರತದ ಕ್ರೀಡಾಪಟುಗಳು ಹೇಗಿರಬೇಕು? ಹೆಚ್ಚಿನ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಮತ್ತು 2030ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಮ್ಮ ಅಹಮದಾಬಾದಲ್ಲೇ ನಡೀತಾ ಇದೆ, ಗುಜರಾತಲ್ಲಿ. 2036 ಒಲಿಂಪಿಕ್ಸ್ಗೆ ನಾವೇ ಬಿಡ್ಡನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಭಾರತ ಈ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಲ್ವ, ಉನ್ನತ ಪದಕಗಳನ್ನು ಪಡೆಯಬೇಕಲ್ವ. ಅದಕ್ಕೋಸ್ಕರ ದೇಶದ ಮೂಲೆಗಳಲ್ಲಿ ಪ್ರತಿಭಾವಂತರನ್ನು ಗುರುತಿಸಲು 5ರಿಂದ 15 ವರ್ಷ ವಯಸ್ಸಿನ ಮಕ್ಕಳ ಪ್ರತಿಭಾ ಅನ್ವೇಷಣೆಗೆ ಚಾಲನೆ ನೀಡಲಾಗುವುದು. ಅದಕ್ಕೋಸ್ಕರ ಖೇಲೋ ಇಂಡಿಯಾ ಪ್ರೋಗ್ರಾಮ್ಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇತ್ತೀಚೆಗೆ ಮೋದಿ ಅವರು ಅನೌನ್ಸ್ ಮಾಡಿದ್ರು, ನಾವು ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ವಂದೇ ಮಾತರಂನ ಪೂರ್ಣ ಪಠಣವೂ ಕೂಡ ಆಗಿದೆ. ಇವತ್ತು ದೇಶದಾದ್ಯಂತ ಪರ ವಿರೋಧ ಚರ್ಚೆಗಳಾಗ್ತಾ ಇದ್ದಾವೆ. ಸ್ವಾತಂತ್ರ್ಯ ದಿನಾಚರಣೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಂದೇ ಮಾತರಂ ಗೀತೆ ಎಲ್ಲ 6 ಚರಣಗಳನ್ನು ಪೂರ್ಣವಾಗಿ ಆಡಲಾಯಿತು. ಅದರ ಬೆನ್ನಲ್ಲೇ ರಾಷ್ಟ್ರಗೀತೆಯನ್ನು ಆಡಲಾಯಿತು. ವಿಕಸಿತ ಭಾರತಕ್ಕೆ ಸಪ್ತಧಾರ. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಯ ಕನಸು ಬಿಚ್ಚಿಟ್ಟ ಪ್ರಧಾನಿ ಮೋದಿ, ಕೃಷಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾರತದ ಸಾಮರ್ಥ್ಯ ದುಪ್ಪಟ್ಟುಗೊಳಿಸುವ ಗುರಿ. UPI ಡಿಜಿಟಲ್ ಮೂಲಸೌಕರ್ಯಕ್ಕೆ ಒತ್ತು. ಸುಗಮ ಸಂಚಾರ, ಸಾಗಣೆ ವೆಚ್ಚ ಇಳಿಕೆಗೂ ಆದ್ಯತೆ. ಸೊ ಇಲ್ಲೆಲ್ಲ ಇನ್ನಷ್ಟು ಡೀಟೇಲ್ಸ್ ಇದೆ ನೋಡಿ ಅಂತ ಹೇಳ್ತಾ, ಈಗ ಮೊದಲನೇದು ಉತ್ಪಾದನಾ ಶಕ್ತಿ, 2ನೇದು ಕೃಷಿ ಮತ್ತು ಆಹಾರ ಸಂಸ್ಕರಣೆ, 3ನೇದು ತಂತ್ರಜ್ಞಾನ ಮತ್ತು ನಾವೀನ್ಯತೆ, 4 ಗತಿ ಶಕ್ತಿ, 5 ರಕ್ಷಣಾ ಶಕ್ತಿ ಆತ್ಮನಿರ್ಭರ ರಕ್ಷಣೆ, 6 ಹಸಿರು ಆರ್ಥಿಕತೆ, ನೀಲಿ ಆರ್ಥಿಕತೆ, 7 ಮೃದು ಶಕ್ತಿ ಸಾಫ್ಟ್ ಪವರ್ ಅಂತ ಕರೀತೀವಿ. 7ರ ಬಗ್ಗೆ ಒಂಚೂರು ನೀವೇ ಓದ್ಕೋಬೇಕು. ಉತ್ಪಾದನಾ ಶಕ್ತಿ ಅಂದರೆ ಏನು? ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಭಾರತ ಹೇಗೆ ಜಾಗತಿಕ ಬ್ರ್ಯಾಂಡನ್ನು ಸೃಷ್ಟಿಸ್ಬೋದು? ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನು ಭಾರತ ಹೇಗೆ ಬಳಸ್ಕೋಬೇಕು? ಇವೆಲ್ಲವೂ ಕೂಡ ಇದ್ದಾವೆ. ಸ್ವಲ್ಪ ನೀವೇ ಓದ್ಕೊಳ್ರಿ ಅಂತ ಹೇಳ್ತಾ, ಈಗ ಆ 7 ಸಪ್ತಧಾರಗಳ ವಿಚಾರಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮ್ಯಾನುಫ್ಯಾಕ್ಚರಿಂಗ್ ಪವರ್, ಉತ್ಪಾದನಾ ಶಕ್ತಿ, ಫಸ್ಟ್ ಒನ್. ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್, ಕೃಷಿ ಮತ್ತು ಆಹಾರ ಸಂಸ್ಕರಣೆ 2ನೇದು. 3ನೇದು ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್, ತಂತ್ರಜ್ಞಾನ ಮತ್ತು ನಾವೀನ್ಯತೆ. 4ನೇದು ಗತಿ ಶಕ್ತಿ. 5ನೇದು ಡಿಫೆನ್ಸ್ ಶಕ್ತಿ ಆ್ಯಂಡ್ ಆತ್ಮನಿರ್ಭರ ಡಿಫೆನ್ಸ್. 6ನೇದು ಗ್ರೀನ್ ಎಕಾನಮಿ ಆ್ಯಂಡ್ ಬ್ಲೂ ಎಕಾನಮಿ. 7ನೇದು ಇಂಡಿಯಾಸ್ ಸಾಫ್ಟ್ ಪವರ್. 7 ಕ್ಷೇತ್ರಗಳಲ್ಲಿ ಭಾರತ ಮುಂದುವರಿಯೋದ್ರೊಂದಿಗೆ 2047ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳೇನಾಗಿರುತ್ತೆ, ಆಗ
ಈ ಆ್ಯಂಗಲಲ್ಲಿ ನಾವು ಡೆವಲಪ್ ಆದರೆ ಮಾತ್ರ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರವಾಗೋದಕ್ಕೆ ಸಾಧ್ಯ ಅಂತ ಮೋದಿ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಸೊ ಇನ್ನಷ್ಟು ಮಾಹಿತಿ ಇದೆ. ಸೊ ನಾನು ಭಾಳ ಡೀಟೇಲ್ಸ್ ಕೊಡೋಕೆ ಹೋಗಲ್ಲ, PDF ಕೊಡ್ತೀನಲ್ವ, ನೀವೇ ಓದ್ಕೊಳ್ರಿ. ಪ್ರತಿಯೊಂದರದ್ದು ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ. ಫೈನ್. ಎರಡನೇದಕ್ಕೆ ಹೋಗೋಣ. ಇದೇ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ಮಾಡಿ ಭಾಷಣವನ್ನು ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹಲವಾರು ಘೋಷಣೆಗಳನ್ನು ಮಾಡಿದರು. ಆ ಘೋಷಣೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಫಸ್ಟ್ ಒನ್, ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆ, ಹೊಸ ಯೋಜನೆ ಘೋಷಣೆ ಆಗ್ತಾ ಇದೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಯ ಮೂಲಕ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸರ್ಕಾರವು ಯೋಜನೆ ಮಾಡ್ತಾ ಇದೆ. ಸೊ ಒಂದು, ಎಲ್ಲ ಶಾಲೆಗಳಲ್ಲಿ AI ಶಿಕ್ಷಣವನ್ನು ಪರಿಚಯಿಸಲು AI ಅಕ್ಷರ ಅಭಿಯಾನ, AI ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಎಂಬನ್ನು ಆರಂಭಿಸಲಾಗುವುದು. AI ಅಕ್ಷರ ಅಭಿಯಾನ ಅಂಡ್ ಕೋಡಿಂಗ್ ಗುರುಕುಲ ವಿಲ್ ಬಿ ಲಾಂಚ್ ಟು ಇಂಟ್ರೊಡ್ಯೂಸ್ AI ಎಜುಕೇಶನ್ ಇನ್ ಆಲ್ ಸ್ಕೂಲ್ಸ್. ಬರೀ ಪ್ರೈವೇಟ್ ಸ್ಕೂಲ್ ಮಕ್ಕಳು ಮಾತ್ರ ಕೋಡಿಂಗನ್ನು ಕಲಿಬೇಕಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕಾ? ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಕೂಡ AI ಕಲಿಬೇಕು ಅನ್ನೋ ಉದ್ದೇಶಕ್ಕಾಗಿ 2,500 IT ಟೀಚರ್ಗಳನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಏನು ಹೇಳಿದ್ರು, ಅದರ ಮುಂದುವರಿದ ಭಾಗವಾಗಿ ಸ್ಕೂಲ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ AI ಅಕ್ಷರ ಅಭಿಯಾನ, ಕೋಡಿಂಗ್ ಗುರುಕುಲ ಎನ್ನುವ ಯೋಜನೆಗಳನ್ನು ಲಾಂಚ್ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದರೆ ಸರಿ ಇದೆ. ಮೂರನೇದು ಕೂಡ ಸರಿ ಇದೆ. ಕರ್ನಾಟಕ ಇಸ್ ಟಾರ್ಗೆಟಿಂಗ್ $3 trillion ಎಕಾನಮಿ ಈಕ್ವಿವ್ಯಾಲೆಂಟ್ ಟು ದ $320 lakh crore ಬೈ 2047. ಕರ್ನಾಟಕವು 2047ರ ವೇಳೆಗೆ $3 trillion ಅಂದರೆ 320 ಲಕ್ಷ ಕೋಟಿಗೆ ಸಮನಾದ ಆರ್ಥಿಕತೆಯನ್ನು ಹೊಂದುವ ಗುರಿಯನ್ನು ಹೊಂದಿದೆ ಅಂದರೆ ಸರಿ ಇದೆ. ಯುವ ಕರ್ನಾಟಕ, ನವ ಕರ್ನಾಟಕ, DK ಕನಸು. ಕೃಷಿಯಲ್ಲಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಅಳವಡಿಕೆಗೆ ರೈತ ಚೈತನ್ಯ. ಕೃಷಿಯಲ್ಲಿ ರೈತ ಚೈತನ್ಯ ಏನಿದರ ಉದ್ದೇಶ? ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೋಬೇಕು ಮತ್ತು AI ಬಳಸ್ಕೋಬೇಕನ್ನೋ ಉದ್ದೇಶಕ್ಕೆ ರೈತ ಚೈತನ್ಯನಾಗಬೇಕು. ಶಾಲಾ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಕ್ಷರ ಅಭಿಯಾನ, ಕೌಶಲಾಭಿವೃದ್ಧಿಗಾಗಿ ಕೋಡಿಂಗ್ ಗುರುಕುಲ ಮತ್ತು 2047ರ ವೇಳೆಗೆ $320 ಲಕ್ಷ ಕೋಟಿ ಆರ್ಥಿಕತೆಯುಳ್ಳ ರಾಜ್ಯ, $3 trillion. ಇದು 80ನೇ ಸ್ವಾತಂತ್ರ್ಯೋತ್ಸವದ ಭಾಗವಾಗಿ ಬೆಂಗಳೂರು ನಗರದ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿತ್ತಿದ ಯುವ ನವ ಕರ್ನಾಟಕದ ರೂಪುರೇಷೆಯ ಕೆಲವು ಘೋಷಣೆಗಳಾಗಿದ್ದವು. ದೇಶದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು 5.5%. ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು 5.5%. ನಾವು ಕರ್ನಾಟಕ ಎಕನಾಮಿಕ್ ಸರ್ವೆದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಆದರೆ ದೇಶದ ಆರ್ಥಿಕತೆಯಲ್ಲಿ ರಾಜ್ಯದ ಪಾಲು 9.9%, 9.19%. ಇದು ಆರ್ಥಿಕತೆಯ ಪ್ರಭಾವ. 2025ರಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ GSDP 32.81 ಲಕ್ಷ ಕೋಟಿ. ನಮ್ಮ ಎಕನಾಮಿಕ್ ಸರ್ವೆ ನೋಡಿ, ಅಲ್ಲೆಲ್ಲ ಅಂಕಿ ಸಂಖ್ಯೆಗಳು ಮಾತಾಡಿದ್ದೀವಿ. ಈಗಿನ ಒಟ್ಟು ಆರ್ಥಿಕತೆ 0.34 ಲಕ್ಷ ಕೋಟಿ ಡಾಲರ್ ಅಂತೆ. 100ನೇ ಸ್ವಾತಂತ್ರ್ಯೋತ್ಸವದ ವೇಳೆಗೆ ಅಂದರೆ 2047ರ ವೇಳೆಗೆ ನಮ್ಮ ಕರ್ನಾಟಕವನ್ನು $3 trillion ಅಥವಾ 320 ಲಕ್ಷ ಕೋಟಿಗೆ ಹೆಚ್ಚಿಸಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಳ್ತಾ ಇದ್ದಾರೆ, ಕರೆ ಕೊಡ್ತಾ ಇದ್ದಾರೆ. ಆ ಡೀಟೇಲ್ಸ್ ಇದ್ದಾವೆ. ರಾಜ್ಯದಲ್ಲಿ ಯಾವೆಲ್ಲ ಬೆಳೆ ಎಷ್ಟು ಪ್ರದೇಶದಲ್ಲಿ ಬಿತ್ತನೆಯಾಗಿದೆ, ಹೀಗೆ ಇನ್ನಷ್ಟು ತಂತ್ರಜ್ಞಾನವನ್ನು, ಡ್ರೋನ್ಗಳನ್ನು, ಉಪಗ್ರಹಗಳನ್ನು ಮೂಲಕ ಕೃಷಿಯನ್ನು, ಭೂಮಿಯ ಸಮೀಕ್ಷೆ ಮಾಡಿ ರೈತರು ಏನು ಬೆಳೆಯಬೇಕೆಂಬುದನ್ನು ತಿಳಿಸಬೇಕು. ಆ ಮೂಲಕ ಯಾವೆಲ್ಲ ಬೆಳೆ ಎಷ್ಟು ಬಿತ್ತನೆ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ರೈತರಿಗೆ ಸಿಗಬೇಕನ್ನೋ ಉದ್ದೇಶದಿಂದ, ರೈತರ ಬೆರಳ ತುದಿಯಲ್ಲಿ ಲಭ್ಯವಿರಬೇಕೆಂಬ ಉದ್ದೇಶದಿಂದ ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಯನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಈಗ ಘೋಷಣೆ ಆಗಿದೆ, ಇನ್ನು ಡೀಟೇಲ್ಸ್ ಭಾಳ ಬಂದಿಲ್ಲ. ಬಂದಾಗ ಇನ್ನಷ್ಟು ಮಾತಾಡೋಣ ನಾವು. 6ನೇ ತರಗತಿಯಿಂದ AI ಶಿಕ್ಷಣ, ಬೆಂಗಳೂರಿನಲ್ಲಿ AI ವಿಶ್ವವಿದ್ಯಾಲಯ, ಎಲ್ಲ ಶಾಲೆಗಳಲ್ಲಿ ಕೋಡಿಂಗ್ ಗುರುಕುಲ, ರಾಜ್ಯದ ವಿವಿಧೆಡೆ AI ಹಬ್ ಸ್ಥಾಪನೆ ಗುರಿ, 2 ವರ್ಷದಲ್ಲಿ 1 ಲಕ್ಷ ಉದ್ಯೋಗ ಸೃಷ್ಟಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವೈಜ್ಞಾನಿಕ ಬದಲಾವಣೆಯನ್ನು ಕೂಡ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಬದಲಾವಣೆ ಗೊತ್ತಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಸೊ ಇಷ್ಟು 72,000 ಜಾಬ್ ಫಿಲ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 15,000 ಜಾಬು, ಟೀಚರ್ ಪೋಸ್ಟು ಕಾಲಾಗಿದ್ದಾವೆ, ಪೊಲೀಸ್ ಪೋಸ್ಟ್ಗಳು ಒಂದು 10-11,000 ಕಾಲಾಗಿದೆ, ಗೊತ್ತಾ? ಸೊ ನೋಡ್ತಾ ಇರ್ಬೋದು ಅಲ್ವಾ? ಸೊ ಬೇರೆ ಕ್ರೈಸ್ಟ್ ಟೀಚರ್ಸು
ಎಷ್ಟೋ ಹುದ್ದೆಗಳು ಕಾಲಾಗ್ತಾ ಇದೆ ನೋಡಿ. ಇದೊಂದು ಸೀಸನಲ್ಲಿ ಅದೇ ಅಂತೀವಲ್ಲ, ಏನು ಗಾಳಿ ಬೀಸಿದಾಗ ತೂರ್ಕೊಳ್ಳಿ ಅಂತ, ಹಾಗೆ ಇದು ಒಳ್ಳೆ ಟೈಮ್. ಓಕೆ, ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ಮುಂದೆ ಹೇಳ್ತೇನೆ ನಾನು. ಓಕೆ, ಇಲ್ಲಿ ಏನಂದರೆ 2 ಸ್ಕೀಮ್, ಉದ್ಯೋಗ ಸಂಕಲ್ಪ, ಇನ್ನೊಂದು ಉದ್ಯೋಗ ನಿಧಿ, 2 ಸ್ಕೀಮ್ಗಳನ್ನು ಇವತ್ತು ಘೋಷಣೆ ಮಾಡಿದರು. ಸೊ ಮುಂದುವರೆದ ಪ್ರಶ್ನೆಯಾಗಿ CM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉದ್ಯೋಗ ಸಂಕಲ್ಪ ಯೋಜನೆ, ಮುಖ್ಯಮಂತ್ರಿ ಉದ್ಯೋಗ ನಿಧಿ ಯೋಜನೆಗಳನ್ನು ಪ್ರಾರಂಭಿಸಿದಾಗಿ ಘೋಷಣೆ ಮಾಡಿದರು. ಇದು ಉದ್ಯೋಗಾವಕಾಶಗಳನ್ನು ಸುಧಾರಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. CM DK ಶಿವಕುಮಾರ್ ಅನೌನ್ಸ್ಡ್ ದ ಲಾಂಚ್ ಆಫ್ ದ ಚೀಫ್ ಮಿನಿಸ್ಟರ್ CM ಉದ್ಯೋಗ ಸಂಕಲ್ಪ and ಉದ್ಯೋಗ ನಿಧಿ schemes aimed at improving employment opportunities and encouraging job creation. CM announces ಉದ್ಯೋಗ ಸಂಕಲ್ಪ. ಫಸ್ಟ್ ಒನ್ನು ಉದ್ಯೋಗ ಸಂಕಲ್ಪ, ಎರಡನೇದು ಉದ್ಯೋಗ ನಿಧಿ. ಇವೆರಡಕ್ಕೂ ಮೋಸ್ಟ್ಲಿ CM ಅಂತ ಸೇರಿಸ್ತಾರೆ ಅನ್ಸುತ್ತೆ. ಅಂದರೆ ಮುಖ್ಯಮಂತ್ರಿಗಳ ಉದ್ಯೋಗ ಸಂಕಲ್ಪ, ಮುಖ್ಯಮಂತ್ರಿಗಳ ಉದ್ಯೋಗ ನಿಧಿ ಸ್ಕೀಮ್. ಕರ್ನಾಟಕ ವಿಲ್ ಫೋಕಸ್ ಆನ್ ಕ್ರಿಯೇಟಿಂಗ್ 1 lakh ನ್ಯೂ ಜಾಬ್ಸ್. 1 ಲಕ್ಷ ಹೊಸ ಉದ್ಯೋಗಗಳನ್ನು, ಈಗ ಆಲ್ರೆಡಿ 72,000 ಗೌರ್ಮೆಂಟ್ ಜಾಬ್ಸೇ ಕರಿತಾ ಇದ್ದಾರೆ ನೋಡಿ. ಎಕ್ಸ್ಪ್ಯಾಂಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಎಜುಕೇಷನ್ and establishing technology hubs across the state as part of its vision for a young Karnataka, new Karnataka, ಯುವ ಕರ್ನಾಟಕ, ನವ ಕರ್ನಾಟಕ. ಇದು ಮುಖ್ಯಮಂತ್ರಿಗಳ ಒಂದು ಸ್ಲೋಗನ್ ಆಗಿದೆ. ಓಕೆ, ಅಂಡ್ ಈ ಅನೌನ್ಸ್ಡ್ ಚೀಫ್ ಮಿನಿಸ್ಟರ್ ಉದ್ಯೋಗ ಸಂಕಲ್ಪ and ಉದ್ಯೋಗ ನಿಧಿ. ಸ್ಟೇಟ್ ಗವರ್ಮೆಂಟ್ ಬಿಗನ್ ದ ಪ್ರೋಸೆಸ್ ಆಫ್ ಫಿಲ್ಲಿಂಗ್ 72,000 ಗೌರ್ಮೆಂಟ್ ವೇಕೆನ್ಸೀಸ್. ಸೊ 72,000 ಹುದ್ದೆಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 6 ತಿಂಗಳೊಳಗಡೆ ಒಂದೊಂದು ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಈಗ ಆಲ್ರೆಡಿ ಮೊನ್ನೆ ಟೀಚರ್ ನೋಟಿಫಿಕೇಶನ್ ಹೇಳಿದ್ವಿ, 15,000 ಪೋಸ್ಟ್, ಸುಮ್ಮನೆ ಅಲ್ಲ. ಅದ್ರ ಜೊತೆಗೆ STFDA 4-5,000 STFDA ಪೋಸ್ಟ್ಗಳು ಬರ್ತಾ ಇದ್ದಾವೆ. STFDA 4-5,000 ಅಂದರೆ ಬಹಳ ದೊಡ್ಡ ಹುದ್ದೆ ಇದೆ. ಯಾಕಂದರೆ ಎಲ್ಲರೂ ಟೀಚರ್ ಓದಿರಲ್ಲ. ಟೀಚರ್ ಪೋಸ್ಟಿಗೆ ಕಾಮನ್ ಆಗಿ ಡಿಗ್ರಿ ಓದಿರ್ತಾರೆ, ಕಾಮನ್ ಆಗಿ 12ನೇ ತರಗತಿ ಪಾಸ್ ಆಗಿರ್ತಾರೆ. ಅವರೆಲ್ಲರಿಗೂ ಇದೊಂದು ದೊಡ್ಡ ಹಬ್ಬ, ದೊಡ್ಡ ನೇಮಕಾತಿ, ದೊಡ್ಡ ಅವಕಾಶ ನೋಡಿ. ಓಕೆ, ಒಂದೇ ಒಂದು ಮಿಸ್ಟೇಕ್ ಏನಾಗ್ತಾ ಇದೆ ಅಂದರೆ, ಟೀಚರ್ ಪೋಸ್ಟ್ ಕರೆದಿದ್ದಾರೆ, 1-1.5 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. PAO ಪೋಸ್ಟ್ ಕರೆದಿದ್ದಾರೆ, 1-2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕರೆದಿದ್ದಾರೆ, 60-55 ದಿನ ಟೈಮ್ ಕೊಟ್ಟಿದ್ದಾರೆ. ಹೀಗೆ ಕ್ರೈಸ್ ಕರೆದಿದ್ದಾರೆ, ಟೈಮೇ ಇಲ್ಲ. ಕಂಪ್ಯೂಟರ್ ಟೀಚರ್ ಕರೆದಿದ್ದಾರೆ, ಇರೋದೇ 50-60 ದಿವಸ. ಸಿಲೆಬಸ್ ನೋಡಿದರೆ 6 ತಿಂಗಳಾದರೂ ಮುಗಿಯಲ್ಲ ಅಂತ ಸಿಲೆಬಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳೋದು, ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ, ಯಾರು ಪ್ರಯತ್ನ ಇರುತ್ತಲ್ವ, ಯಾರ ಹತ್ರ ಪ್ರಯತ್ನ ಇರುತ್ತೋ ಅವನಿಗೆ ಲಕ್ ಬರುತ್ತಂತೆ. ಲಕ್, ಅವನ ಹತ್ರ ಲಕ್ ಇದೆ, ಇವನ ಹತ್ರ ಲಕ್ ಇದೆ ಅಂತೀವಲ್ಲ, ಲಕ್ ಸುಮ್ಮನೆ ಬರಲ್ರಿ. ಲಕ್ ಹೆಂಗೆ ಬರುತ್ತೆ ಗೊತ್ತಾ? ಯಾರು ಸತತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಲಕ್ ಬರುತ್ತೆ. ನಮ್ಗೆ ಎಕ್ಸಾಮ್ ನೋಟಿಫಿಕೇಶನ್ ಆದಮೇಲೆ ಓದಕ್ಕಂತ ಲಕ್ ಎಲ್ಲಿಸ್ ಬರಂದದು? ಅದೃಷ್ಟ ಎಲ್ಲಿಸ್ ಕೈ ಇಡ್ಬೇಕು ನಿಮ್ಮನ್ನ? ಅರ್ಥ ಮಾಡ್ಕೊಳ್ರಿ. ನೋಟಿಫಿಕೇಶನ್ ಇಲ್ಲ ಅಂದ್ಬಿಟ್ಟು ಓದೋದನ್ನೇ ಬಿಟ್ರೆ ಲಕ್ ಎಲ್ಲಿಂದ? ಬೇರೆ ಹತ್ರ ಹೋಗ್ಬಿಡುತ್ತೆ ಲಕ್. ಅವನು ಓದ್ತಾ ಇರ್ತಾನೆ ಎಲ್ಲ ಕುಂತು, ಅವನ ಹತ್ರ ಲಕ್ ಹೋಗುತ್ತೆ. ಎಲ್ಲಿದೆ ನೋಡ್ರಿ? ಕಂಪ್ಯೂಟರ್ ಸೈನ್ಸ್ ಟೀಚರ್ ಸಿಲೆಬಸ್ ನಾನು ಮೋಸ್ಟ್ಲಿ ನಾಳೆ ನಾಡ್ದು ಯಾವಾಗಾರ ಮಾತಾಡ್ತೀನಿ. ಎಷ್ಟು ಸಿಲೆಬಸ್ ಇದೆ ಅಷ್ಟನ್ನು 1 ತಿಂಗಳು, 1.5 ತಿಂಗಳು, 2 ತಿಂಗಳಲ್ಲಿ ಓದೋಕ್ಕಾಗುತ್ತೆ? ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದವನಿಗೆ ಲಕ್ ತಾನೇ ಬರುತ್ತೆ ರೀ. ರೈಟಾ? ಭಾಳ ಹೇಳಕ್ಕೆ ಹೋಗಲ್ಲ ನಾನು, ಯಾಕಂದರೆ ಅವಾಗ ಹೇಳಿದರೆ ಕೇಳಲಿಲ್ಲ ಜನ. ಓಕೆ, ಅಂಡರ್ ಉದ್ಯೋಗ ನಿಧಿ ಎಂಟರ್ಪ್ರೆನರ್ಸ್ ಇನ್ 10 ಉದ್ಯೋಗ ಸಂಕಲ್ಪ ಅಂದರೆ ಸರ್ಕಾರಿ ನೌಕರಿಯನ್ನು ಕೊಡ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಮಾಡ್ತಕ್ಕಂಥದ್ದು, ಆಪರ್ಚುನಿಟಿಗಳನ್ನು ಸೃಷ್ಟಿಸ್ತಕ್ಕಂಥದ್ದು, ಜಾಬ್ ಮಾಡೋದಕ್ಕೆ, ಜಾಬ್ ಕ್ರಿಯೇಷನ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಕ್ಕಂಥದ್ದು. ಇನ್ನೊಂದು ಉದ್ಯೋಗ ನಿಧಿ ಅಂದರೆ, ಈಗ ಒಂದು ಕಂಪನಿ ಇದೆ, ಆ ಕಂಪನಿ ಪ್ರತಿಯೊಂದು ಜಾಬ್ ಸೃಷ್ಟಿ ಮಾಡಿದರೆ ಅವ್ರಿಗೆ 2,500 ರೂಪಾಯಿ ಅಮೌಂಟನ್ನು ಕೊಡ್ತಾರಂತೆ. ಸೊ ಉದ್ಯೋಗ ನಿಧಿ ಎಂಟರ್ಪ್ರೈನರ್ಸ್ ಇಲ್ಲಿ ಹೇಳಿಕೆಗಳ ಮುಖಾಂತರ ಬರುತ್ತೆ, ಒಂಚೂರು ಗಮನ ಹರಿಸಿ, ಒಂಚೂರು. ಓಕೆ, ಉದ್ಯೋಗ ನಿಧಿ ಇದನ್ನ ಮುಂದೆ ಜಾರಿ ಆದಾಗ
ನಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆದರೆ ಇವಾಗ ಹೆಂಗಂದ್ರೆ ಕೆ ಎದವರು ಆ ಯೋಜನೆ ಜಾರಿ ಆಗೋಕ್ಕೂ ಬಿಡಲ್ಲ, ಆಲ್ರೆಡಿ ಬಂದಿರ್ತಲ್ಲ ನ್ಯೂಸ್, ಅದನ್ನೇ ತೊಗೊಂಡು ಸ್ಟೇಟ್ಮೆಂಟ್ ವೈಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅಂಡರ್ ಉದ್ಯೋಗ ನಿಧಿ ಎಂಟ್ರಪ್ರೈನರ್ಸ್ ಅಂದರೆ ಉದ್ಯೋಗದಾತರು ಎಲ್ಲಿ ಅಂದರೆ 10 ಎಕನಾಮಿಕಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್, 10 ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು. ಯಾವ ಜಿಲ್ಲೆ ಅಂತ ಇನ್ನೂ ಕೊಟ್ಟಿಲ್ಲ. ಈ 10 ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿರ್ತಕ್ಕಂಥ ಉದ್ಯೋಗದಾತರು ಎಂಪ್ಲಾಯರ್ಸ್ ವಿಲ್ ರಿಸೀವ್ an intensive of 2,500 per month for every new job created. ಪ್ರತಿ ಒಬ್ಬರನ್ನ ನೇಮಕ ಮಾಡಿಕೊಂಡ್ರೆ ಅವರಿಗೆ 2,500 ಕಂಪನಿಯವ್ರಿಗೆ ಕೊಡ್ತಾರೆ ಇನ್ಸೆಂಟಿವ್ ಆಗಿ ಸರ್ಕಾರ. ಈ ನಿನ್ನೆ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ PMVBRY, ಸೇಮ್ ಅದೇ ರೀತಿ ಸ್ಕೀಮ್ ಅನಿಸ್ತಾ ಇದೆ ಇದು. ಅಲ್ಲೇನು ಮಾಡಿದ್ರು, ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡಿದ್ರು. ಓಕೆ, ಪಾರ್ಟ್ ಎದಲ್ಲಿ ಆ ಒಬ್ಬ ಎಂಪ್ಲಾಯಿಗೆ 15,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದಾಗಿತ್ತು EPF ಆಫೀಸ್ ಮುಖಾಂತರ. ಆ ಎಂಪ್ಲಾಯಿಗೆ ಉದ್ಯೋಗ ನೀಡಿರ್ತಕ್ಕಂಥ ಕಂಪ್ನಿಗೆ ಪ್ರತಿ ತಿಂಗಳು 3,000 ಕೊಡ್ತಾ ಇದ್ರು 2 ವರ್ಷಗಳವರೆಗೆ ಉದ್ಯೋಗ ಕೊಟ್ಟಿದ್ದಕ್ಕೆ. ಸೊ ದಿಸ್ ಸ್ಕೀಮ್ ಲುಕ್ಸ್ ಲೈಕ್ ಸೇಮ್ ಸ್ಕೀಮ್ ಆಸ್ PMVBRY, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ನಿನ್ನೆ ಯಾವಾಗ ಡಿಸ್ಕಷನ್ ಮಾಡ್ತಾ ಇದ್ವಿ ಅಲ್ವಾ, ನೆನಪಾಗಿರ್ಬೋದು. ಓಕೆ, ಸೊ 2,500 ಎವ್ರಿ ನ್ಯೂ ಜಾಬ್ ಕ್ರಿಯೇಷನ್ ವಿತ್ ದ ಗೌರ್ಮೆಂಟ್ ಟಾರ್ಗೆಟಿಂಗ್ ದ 1 lakh ಅಡಿಷನಲ್ ಜಾಬ್ಸ್ ಥ್ರೂ ದ ಇನಿಷಿಯೇಟಿವ್. 1 ಲಕ್ಷ ಎಕ್ಸ್ಟ್ರಾ ಜಾಬ್ಸ್ ಅಂತ ಈ 72,000 ಬಿಟ್ಟು ಪ್ರೈವೇಟಿಂದ ಎಲ್ಲ ಯೋಜನೆಗಳು ಇಂಪಾರ್ಟೆಂಟ್. ಸಾಕಿಷ್ಟು, ಉಳಿದಿದ್ದು ನೀವೇ ಓದ್ಕೊಳ್ಳಿ. ಚೀಫ್ ಮಿನಿಸ್ಟರ್ ರೈತ ಚೈತನ್ಯ ಸ್ಕೀಮ್, ಅಂಡರ್ ವಿಚ್ ಡ್ರೋನ್ಸ್ ಅಂಡ್ ಸ್ಯಾಟಲೈಟ್ ಇಮೇಜರಿ ವಿಲ್ ಬಿ ಯೂಸ್ಡ್ ಫಾರ್ ಕ್ರಾಪ್ ಸರ್ವಿಸ್. The Raita Mitra scheme will provide farmers owning the 3 acres or less with a 50% subsidy on agricultural machinery rental charges. 2,500 ರೂಪಾಯಿ per job per month for 2 years, creating new jobs covering up to 1 lakh jobs. ಎಲ್ಲಿ ಉದ್ಯೋಗ ನಿಧಿ, ಉದ್ಯೋಗ ಸೇತು, ಹೀಗೆ ಹಲವಾರು ಸ್ಕೀಮ್ಗಳನ್ನು ತರ್ತಾ ಇದೆ. ಇವೆಲ್ಲ ರೋಲ್ ಔಟ್ ಆದಮೇಲೆ ಇನ್ನೂ ಡೀಟೇಲ್ ಎಲ್ಲ ಸಿಗುತ್ತೆ ನಮಗೆ, ಅವಾಗ ಇನ್ನಷ್ಟು ಮಾತಾಡೋಣ. ಫೈನ್. ಸೊ 4ನೇ ಪ್ರಶ್ನೆ, ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಭಾರತದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ TMZ ಮೊದಲ ಹಂತವನ್ನು ಸ್ಥಾಪಿಸಲು ದೂರಸಂಪರ್ಕ ಇಲಾಖೆ ಮತ್ತು ಮಧ್ಯಪ್ರದೇಶ ಸರ್ಕಾರವು ನವದೆಹಲಿಯಲ್ಲಿ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು. ದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ದ ಗೌರ್ಮೆಂಟ್ ಆಫ್ ಮಧ್ಯಪ್ರದೇಶ. ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಗವರ್ನಮೆಂಟ್ ಆಫ್ ಮಧ್ಯಪ್ರದೇಶ ಇವೆರಡು ಒಂದು ಒಪ್ಪಂದಕ್ಕೆ ಬಂದಿದ್ದಾವೆ. ಏನು ಒಪ್ಪಂದ? MOU ಅಂತ ಕರಿತೀವಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲಿ? ನ್ಯೂ ಡೆಲ್ಲಿಯಲ್ಲಿ ಒಪ್ಪಂದ ಆಯ್ತು, ನ್ಯೂ ಡೆಲ್ಲಿಯಲ್ಲಿ. ಏನಕ್ಕೆ ಅಂದರೆ, ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯಾಸ್ ಫಸ್ಟ್ TMZ, ದೇಶದ ಮೊದಲ TMZ ಅಂದರೆ ಏನು? ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಫೇಸ್ 1 ಅಟ್ ಮಧ್ಯಪ್ರದೇಶದ ಗ್ವಾಲಿಯರಲ್ಲಿ. ಇಂಡಿಯಾಸ್ ಫಸ್ಟ್ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಟು ಬಿ ಸೆಟಪ್ ಇನ್ ಗ್ವಾಲಿಯರ್. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಟೆಲಿಕಾಂ ಉತ್ಪಾದನಾ ವಲಯ ಅಥವಾ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನು 2,000 ಕೋಟಿ ರೂಪಾಯಿಗಳ ಹೊಸ ಹೂಡಿಕೆ ಭರವಸೆಗಳನ್ನು ಪಡೆದುಕೊಂಡು ಒಟ್ಟು ಸುಮಾರು 5,500 ಕೋಟಿ ರೂಪಾಯಿಗಳಿಗೆ ತಲುಪ್ತಾ ಇದೆ. TMZ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ದೇಶದಲ್ಲೇ ಫಸ್ಟು ಮಧ್ಯಪ್ರದೇಶದ ಗ್ವಾಲಿಯರಲ್ಲಿ. ಯಾಕೆ ತರಬೇಕು ಇದನ್ನು ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಅಂದರೆ, this is India's first dedicated telecom manufacturing cluster designed to establish a globally competitive end-to-end telecom manufacturing ecosystem. ಯಾಕೆ ನಾವು ಬರೀ ಬೇರೆ ದೇಶದಿಂದ ಟೆಲಿಕಾಂ ವಸ್ತುಗಳನ್ನು ತರಿಸ್ಕೋಬೇಕು? ನಾವು ಯಾಕೆ ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋ ರೀತಿಯಲ್ಲಿ ಬೆಳಿಬಾರ್ದು ಅಲ್ವಾ? ಸೊ ಇಟ್ ಏಮ್ಸ್ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ ಫ್ರಮ್ ಎ ಟೆಲಿಕಾಂ ಸರ್ವಿಸಸ್ ಲೆಡ್ ಕಂಪನಿ to a telecom products and manufacturing hub under the vision of Make in India, Make for the World, by increasing domestic value addition, creating indigenous intellectual property and boosting the telecom exports. ಭಾರತ ಕೇವಲ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಆಗಬಾರ್ದು, ರಫ್ತು ಮಾಡ್ತಕ್ಕಂಥ ರಾಷ್ಟ್ರ. ಈ ಉದ್ದೇಶ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಗ್ವಾಲಿಯರ್ ಮಧ್ಯಪ್ರದೇಶ ದೇಶದ ಮೊದಲನೇ ಇನ್ಸ್ಟೆನ್ಸ್ ಆಗುತ್ತೆ. ಕೇಂದ್ರ ಸರ್ಕಾರ ಮತ್ತು ಮಧ್ಯಪ್ರದೇಶ ರಾಜ್ಯ ಸರ್ಕಾರಗಳ ನಡುವಿನ ಒಪ್ಪಂದವಾಗುತ್ತೆ TMZ ಗ್ವಾಲಿಯರ್.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದ್ದಾವೆ ನೋಡಿ. ಕ್ವಶನ್ ನಂಬರ್ 5, ಭಾರತದ ಯುವ ಪ್ರತಿಭೆ ತನ್ವಿ ಶರ್ಮಾ. ತನ್ವಿ ಶರ್ಮಾ ಭಾರತದ ಮತ್ತೊಬ್ಬ ಬ್ಯಾಡ್ಮಿಂಟನ್ ಸೂಪರ್ ಸ್ಟಾರ್ ಆಗಬಹುದಾ? ಕಾದು ನೋಡೋಣ. ಅವರು ತೈಪೆಯಲ್ಲಿ ನಡೆದ ತೈಪೆ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಮಹಿಳೆಯರ ಸಿಂಗಲ್ಸ್ ಫೈನಲಲ್ಲಿ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು. ಟೀನ್ ಇಂಡಿಯನ್ ಸೆನ್ಸೇಷನ್ ಜಸ್ಟ್ 17-year-old ತಾನ್ವಿ ಶರ್ಮಾ won her maiden BWF ವರ್ಲ್ಡ್ ಟೂರ್ ಟೈಟಲ್ women singles final of the Taipei Open Super 300 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇನ್ ತೈಪೈ. ಸೊ ಯಂಗ್ ಇಂಡಿಯನ್ ಶಟ್ಲರ್ ತಾನ್ವಿ ಶರ್ಮಾ BWF ಸೂಪರ್ 300 ಟೈಟಲ್ ಅನ್ನು ಗೆಲ್ಲುವ ಮೂಲಕ ಈ ತೈಪೆ ಓಪನ್ ಅನ್ನು ಗೆದ್ದಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯರಾಗಿ, ಇವತ್ತು ಮೊಟ್ಟ ಮೊದಲ ಭಾರತೀಯರಲ್ಲ, ಅತ್ಯಂತ ಕಿರಿಯ ಆಟಗಾರ್ತಿ. ಈ ಹಿಂದೆ ಸೈನಾ ನೆಹ್ವಾಲ್ ಅವರು ಗೆದ್ದಿದ್ರಂತೆ 2008ರಲ್ಲಿ. ಒಟ್ಟಿನಲ್ಲಿ ದ ಯಂಗೆಸ್ಟ್ ವಿನ್ ದ ತೈಪೆ ಓಪನ್. ಇತ್ತೀಚೆಗೆ ಭಾರತದ ಶಟ್ಲರ್ ತಾನ್ವಿ ಶರ್ಮಾರವರು ತೈಪೆ ಓಪನ್ ಸೂಪರ್ 300 ಪಂದ್ಯಾವಳಿಯಲ್ಲಿ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು. ಆ ಮೂಲಕ ದ ಯಂಗೆಸ್ಟ್ ಫೈನಲಿಸ್ಟ್ ಇನ್ ದ ಟೂರ್ನಮೆಂಟ್ಸ್ ಹಿಸ್ಟ್ರಿ, ಏಜ್ಡ್ 17 years. ಅಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ತೈಪೆ ಓಪನ್ ಅನ್ನು ಗೆದ್ದಿರ್ತಕ್ಕಂಥ ಇತಿಹಾಸವನ್ನು ಬರೆದರು. ಈ ಹಿಂದೆ 2008ರಲ್ಲಿ ಸೈನಾ ನೆಹ್ವಾಲ್ ಅವರು ಇದೇ ತೈಪೆ ಓಪನ್ ಅನ್ನು ಗೆದ್ದಿದ್ರು. ಆ ಮೂಲಕ ಭಾರತದ ಎರಡನೇರವರ ಶಟ್ಲರ್ ತನ್ವಿ wins the maiden BWF Super 300 title. ಕ್ವಶನ್ ನಂಬರ್ 6, ಕರ್ನಾಟಕದ ನೀರಗುಂದ ಗ್ರಾಮ. ಕರ್ನಾಟಕದ ಅರಸೀಕೆರೆ ಬಳಿ ಇರ್ತಕ್ಕಂಥ ನೀರಗುಂದ ಗ್ರಾಮದಲ್ಲಿ ಹಳೆಯ ಕನ್ನಡ ಶಾಸನವನ್ನು ಹೊಂದಿರುವ 12ನೇ ಶತಮಾನದ ವೀರಗಲ್ಲೊಂದು ಪತ್ತೆಯಾಗಿದೆ. ಇದು ಹೊಯ್ಸಳ ದೊರೆ ವಿಷ್ಣುವರ್ಧನನ ಮರಣಕ್ಕೆ ಸಂಬಂಧಿಸಿದೆ. 12th century ವೀರಗಲ್ಲು ಅಥವಾ ಹೀರೋ ಸ್ಟೋನ್ ಅಂತ ಏನು ಕರಿತೀವಿ, ಬೇರಿಂಗ್ ಅಂಡ್ ಬೋಲ್ಡ್ ಕನ್ನಡ ಇನ್ಸ್ಕ್ರಿಪ್ಷನ್ ಅನರ್ಥಡ್ ಇನ್ ನೀರ್ಗುಂದ ವಿಲೇಜ್, ಕರ್ನಾಟಕ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಡೆತ್ ಆಫ್ ಹೊಯ್ಸಳ ಕಿಂಗ್ ವಿಷ್ಣುವರ್ಧನ. ಆ ವೀರಗಲ್ಲು ಸಿಕ್ಕಿದೆ ಅಂತೆ ಅರಸೀಕೆರೆ ನಿಯರ್ ನೀರಗುಂದ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಒಂದು ವೀರಗಲ್ಲು ಸಿಕ್ಕಿದೆ. ಆ ವೀರಗಲ್ಲಿನಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ಯಾವಾಗ ಮರಣವನ್ನು ಹೊಂದಿದ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಕರ್ನಾಟಕದ ನೀರಗುಂದ ಗ್ರಾಮದಲ್ಲಿ ಪತ್ತೆಯಾದ ಹಳೆಗನ್ನಡ ಶಾಸನವನ್ನು ಹೊಂದಿರುವ 12ನೇ ಶತಮಾನದ ವೀರಗಲ್ಲು ಹೊಯ್ಸಳ ಅರಸ ವಿಷ್ಣುವರ್ಧನನ ಸಾವಿನ ಕುರಿತಾದ ದೀರ್ಘಕಾಲದ ಐತಿಹಾಸಿಕ ಚರ್ಚೆಯನ್ನು ಬಗೆಹರಿಸಲು ನೆರವಾಗಬಹುದಾ? ನೋಡೋಣ. ಎಲ್ಲಿ ಅಂದರೆ ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ನೀರಗುಂದದಲ್ಲಿ ಹೊಯ್ಸಳ ಕಾಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ವೀರಗಲ್ಲು ಪತ್ತೆಯಾಗಿರೋದ್ರಿಂದ ಹಳೆಗನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಆ ಒಂದು ವೀರಗಲ್ಲಿನಲ್ಲಿ ಯಾವಾಗ ವಿಷ್ಣುವರ್ಧನ ನಿಧನವನ್ನು ಹೊಂದಿದ ಅನ್ನೋ ಒಂದು ಗೊಂದಲ ಏನಿತ್ತು, ಅದಕ್ಕೆ ಇವತ್ತು ಸಾಕ್ಷಿ ಪುರಾವೆಗಳು ಸಿಗಬಹುದು ಅಂತ ಈ ಒಂದು ವೀರಗಲ್ಲಿನಿಂದ ಗೊತ್ತಾಗ್ತಾ ಇದೆ. ಬಂಕಾಪುರದಲ್ಲಿ ಅಂದರೆ ಇಂದಿನ ಹಾವೇರಿ ಜಿಲ್ಲೆಯಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನ ಮರಣದ ಸ್ವಲ್ಪ ಸಮಯದ ನಂತರ ಮೃತಪಟ್ಟ ತನ್ನ ಪತಿ ಬಗ್ಗೆ ಹೊಯ್ಸಳ ಸೈನಿಕ ಬೊಪ್ಪನ ನೆನಪಿಗಾಗಿ ಮಾರೆವ್ವ ಈ ವೀರಗಲ್ಲನ್ನು ಸ್ಥಾಪಿಸಿದ್ದಳು ಅಂತ ಶಾಸನ ತಿಳಿಸುತ್ತೆ. ಅಂಡ್ ಇಟ್ ರೆಕಾರ್ಡ್ಸ್ ದ ಡೇಟ್ ಏಕಾದಶಿ ಆಫ್ ಪುಷ್ಯ ಮಾಸ ದುರ್ಮತಿ ಸಂವತ್ಸರ ಇಯರ್ 1064 ಕರೆಸ್ಪಾಂಡಿಂಗ್ ಟು ದ 11th December ಆಫ್ 1141. ಕ್ರಿಸ್ತ ಶಕ 1141 11 ಡಿಸೆಂಬರ್ ಅಂತ ಅದರಲ್ಲಿ ಮೆನ್ಷನ್ ಆಗಿದೆ ಅಂತೆ. ಆ ಮೂಲಕ ವಿಷ್ಣುವರ್ಧನನ ಸಾವಿನ ಬಗ್ಗೆ ಇತಿಹಾಸಕಾರರು ಹೇಳ್ತಾ ಇದ್ದಂತಹ ಅರೌಂಡ್ 1149 ಅಥವಾ 1152 ಅಂತ ಏನು ಹೇಳ್ತಾ ಇದ್ರು, ಅವುಗಳಿಗೆ ಇವತ್ತು ಪುರಾವೆಯಾಗಿ ಈ ಒಂದು ವೀರಗಲ್ಲು ಉಪಯೋಗಕ್ಕೆ ಬರಬಹುದು ಅಂತಕ್ಕಂಥ ಒಂದು ವಿಚಾರ ಇವತ್ತು ದೇಶದಾದ್ಯಂತ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಇತಿಹಾಸಕಾರರಲ್ಲಿ. ಹಾಗಾಗಿ ಈ ಒಂದು ವಿಚಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಏನು ಹೇಳ್ತಾ ಇದ್ದಾರೆ, 11th December 1141 ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸದ್ಯಕ್ಕಂತೂ ಸುದ್ದಿಲಿ ಇರೋದ್ರಿಂದ ಈಗ ನೋಡಿ, ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಅಂದರೆ ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಆಯಿತು ಇದು. ಓಕೆ, ಇನ್ನು ಹೊಯ್ಸಳರ ಬಗ್ಗೆ ಇತಿಹಾಸವನ್ನು ಕೊಟ್ಟಿದ್ದೀನಿ. ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದರು. ದ್ವಾರ ಸಮುದ್ರ ಅವರ ರಾಜಧಾನಿ, ಹಳೇಬೀಡು ಅಂತ ಕರಿತೀವಿ. ಶಶಕಪುರ ಅಥವಾ ಸೊಸೆ ಊರು
ಚಿಕ್ಕಮಗಳೂರು ಜಿಲ್ಲೆ ಅಂಗಡಿ ಮತ್ತು ಬೇಲೂರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ರಾಜಧಾನಿಗಳಾಗಿದ್ದವು. ಸ್ಥಳ ಈ ಸಾಮ್ರಾಜ್ಯದ ಸ್ಥಾಪಕ ಹೊಯ್ಸಳರ ಸ್ಥಾಪಕ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಹೊಯ್ಸಳರ ರಾಜಲಾಂಛನವಾಗಿದೆ. ಇನ್ನಷ್ಟು ಡೀಟೇಲ್ಸ್ ನೀವೇ ನೋಡ್ಕೊಂಡ್ರಿ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಷ್ಣುವರ್ಧನ, ಆತನ ಕಾಲಘಟ್ಟ, ಬಿಟ್ಟಿದೇವ ಅಂತ ಕರಿತೀವಿ. ಕ್ರಿಸ್ತ ಶಕ 1108ರಿಂದ 1152 ಅಂತ ನಮ್ಮ ಕರ್ನಾಟಕದ ಅಧಿಕೃತ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಸಂದರ್ಭ, ಈ ಡೇಟ್ ಏನಾದರೂ ಚೇಂಜ್ ಆಗ್ಬೋದಾ ಇನ್ನು ಮುಂದೆ ನೋಡೋಣ. ವಿಷ್ಣುವರ್ಧನ ಹೊಯ್ಸಳರಲ್ಲಿ ಅತ್ಯಂತ ಪ್ರಮುಖ ಅರಸನಾಗಿದ್ದನು. ಇವನು ಸಹೋದರ ಬಲ್ಲಾಳನ ಅವಧಿಯಲ್ಲಿ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದನು. ನಂಜನಗೂಡಿನ ಪ್ರಾಂತಾಧಿಕಾರಿಯಾಗಿ ಆಡಳಿತದಲ್ಲಿ ಹೆಚ್ಚಿನ ಅನುಭವವನ್ನು ಪಡೆದುಕೊಂಡನು. ತನ್ನ ಶಕ್ತಿ ಸಾಮರ್ಥ್ಯದಿಂದ ದಕ್ಷಿಣ ಭಾರತದಲ್ಲಿ ಪ್ರಮುಖ ಅರಸನಾದನು. ಅವನಿಗೆ ಅನೇಕ ಬಿರುದುಗಳಿದ್ದವು. ಅವು ಅವನ ದಿಗ್ವಿಜಯಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಕ್ರಿಸ್ತ ಶಕ 1114ರ ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದಲೇ ಹೊರಗೆ ಹಾಕಿದನು ಮತ್ತು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದುಕೊಂಡನು. ಈ ದಿಗ್ವಿಜಯದ ನೆನಪಿಗಾಗಿ ಬೇಲೂರಿನಲ್ಲಿ ಅಂದರೆ ವೇಲಾಪುರದಲ್ಲಿ ಚೆನ್ನಕೇಶವ ದೇವಾಲಯವನ್ನು, ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯಗಳನ್ನು ನಿರ್ಮಿಸಿದನು. ಈ ವಿಜಯದ ನಂತರ ಅವನು ಹೊರಡಿಸಿದ ನಾಣ್ಯಗಳು ಶ್ರೀ ತಲಕಾಡುಗೊಂಡ ಎಂಬ ಬಿರುದನ್ನು ಒಳಗೊಂಡಿದ್ದಾವೆ. ನೋಡ್ಬೋದು, ಕಂಚಿಯಿಂದ ಚೋಳರನ್ನ ಕಂಚಿಯವರೆಗೆ ಚೋಳರನ್ನ ಹಿಮ್ಮೆಟ್ಟಿ ಕಂಚಿಗೊಂಡ ಎಂಬ ಬಿರುದನ್ನು ಕೂಡ ಪಡೆದನು. ಹೀಗೆ ಹಲವಾರು ವಿಚಾರಗಳಿದಾವೆ ಇಲ್ಲಿ. ನೀವೇ ಓದಿ ಇದರ PDF ಕೊಟ್ಟಾಗ. ಇಲ್ಲಿ ಏನಂದ್ರೆ, ಆತನ ಮರಣ ಕಾಲವನ್ನು 1152 ಅಂತ ಏನು ಮೆನ್ಷನ್ ಮಾಡಿದರೆ ಅದು ಈ ಒಂದು ವೀರಗಲ್ಲಿನಿಂದ ಬದಲಾದರೂ ಆಗ್ಬೋದು. ನೋಡೋಣ, ಜಸ್ಟ್ ಒಂದು ಐಡಿಯಾ ಇರಲಿ. ಆತನಿಗಿದ್ದಂಥ ಬಿರುದುಗಳು ಮಹಾಮಂಡಲೇಶ್ವರ, ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ, ತತ್ಪಾದ ಪದ್ಮೋಪಜೀವನ್, ಮಲೆ ಪೆರೋಳ್ ಗಂಡ ಇತ್ಯಾದಿ ಬಿರುದುಗಳನ್ನು ವಿಷ್ಣುವರ್ಧನನು ಹೊಂದಿದ್ದನು. ಇತಿಹಾಸವನ್ನು ಕೂಡ ನೋಡಿದ್ವಿ. ಈಗ ಕ್ವಶನ್ ನಂಬರ್ 7. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಆಗಸ್ಟ್ 13ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ವಿಶೇಷ ಪ್ರಧಾನ ಸಮಾರಂಭದಲ್ಲಿ 115 ಕಲಾವಿದರಿಗೆ 2024 ಮತ್ತು 2025ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಅಂದರೆ ಅಕಾಡೆಮಿ ರತ್ನ ಮತ್ತು ಪ್ರಶಸ್ತಿಗಳು ಅಂದರೆ ಅಕಾಡೆಮಿ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಕಾನ್ಫರ್ಡ್ ದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಸ್, ಅಕಾಡೆಮಿ ರತ್ನ ಅಂಡ್ ಅವಾರ್ಡ್ಸ್ ಅಕಾಡೆಮಿ ಪುರಸ್ಕಾರ ಫಾರ್ 2024 and 2025 ಫಾರ್ 115 ಆರ್ಟಿಸ್ಟ್ಸ್ ಎಟ್ ಎ ಸ್ಪೆಷಲ್ ಸೆರೆಮನಿ ಅಟ್ ವಿಜ್ಞಾನ ಭವನ್ ಇನ್ ನ್ಯೂ ಡೆಲ್ಲಿ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿ ಗುರುವಾರ ನಡೆದ ಸಂಗೀತ ನಾಟಕ ಅಕಾಡೆಮಿ ಕಾರ್ಯಕ್ರಮದಲ್ಲಿ ಮೃದಂಗ ಕಲಾವಿದ ಎ.ವಿ. ಆನಂದ್ ಅವರಿಗೆ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿಗಳು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಅದೇ ಥರ ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ. ಫಸ್ಟ್ ಒನ್ ಯಾರು? ಎ.ವಿ. ಆನಂದ್. ಎರಡನೇರವರು ಕೆರೆಮನೆ ಶಿವಾನಂದ ಹೆಗಡೆ. ಮೂರನೇರವರು ಕೂಚಿಪುಡಿ ನೃತ್ಯ ಕಲಾವಿದೆ ವೀಣಾಮೂರ್ತಿ ವಿಜಯ್. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ನೆನಪಿಡಿ, ಇವರೆಲ್ಲ ಬಹಳ ಪ್ರಸಿದ್ಧ ವ್ಯಕ್ತಿಗಳು ಕರ್ನಾಟಕದಿಂದ. ಅವರವರ ಕ್ಷೇತ್ರದಲ್ಲಿ ಪ್ರತಿಭೆಯನ್ನು ಮೆರೆದಿರ್ತಕ್ಕಂಥವ್ರು. ಮೃದಂಗ ಕಲಾವಿದರು ಎ.ವಿ. ಆನಂದ್, ಯಕ್ಷಗಾನ ಕಲಾವಿದರು ಕೆರೆಮನೆ ಶಿವಾನಂದ ಹೆಗಡೆ, ಕೂಚಿಪುಡಿ ನೃತ್ಯ ಕಲಾವಿದೆ ವೀಣಾಮೂರ್ತಿರವರು, ಹಿರಿಯ ಮೃದಂಗ ವಾದಕ ಆನೂರು ಆರ್ ಅನಂತಕೃಷ್ಣ ಶರ್ಮಾ, ನಿರ್ದೇಶಕರು ಟಿ.ಎಸ್. ನಾಗಾಭರಣ, ಜಾನಪದ ಸಂಗೀತ ಕಲಾವಿದ ಎಸ್.ಸಿ. ಶರ್ಮಾ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದೆ ಜ್ಯೋತಿ ಹೆಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ಕೆ. ವಾಗೀಶ್ ಅವರಿಗೆ, ಸಂಗೀತ ಕ್ಷೇತ್ರದಲ್ಲಿ ಟಿ.ಎಸ್. ಸತ್ಯವತಿರವರಿಗೆ. ಒಂದ್ ಕಡೆ ನೋಟ್ ಮಾಡ್ಕೊಂಬಿಡಿ ಕರ್ನಾಟಕದಿಂದ ಯಾರ್ಯಾರು ಅಂತ. ಹಿರಿಯ ಮೃದಂಗ ವಾದಕ ಎ.ವಿ. ಆನಂದ್ ಅಕಾಡೆಮಿ ರತ್ನ ಪ್ರಶಸ್ತಿ, ನಿರ್ದೇಶಕ ಟಿ.ಎಸ್. ನಾಗಾಭರಣ ಸೇರಿದಂತೆ ಕರ್ನಾಟಕದ 9 ಸಾಧಕರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024-25ನೇ ಸಾಲಿನ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ರು. ಎಷ್ಟು? ಕರ್ನಾಟಕದ 9 ಜನ. ಯಾರ್ಯಾರು ಯಾವ ಕ್ಷೇತ್ರದ ಸಾಧಕರು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 8. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು
2026ನೇ ಸಾಲಿನ ಗೌರವ ಮತ್ತು ವಿಶೇಷ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು ಪ್ರತಿಷ್ಠಿತ ಪಾರ್ತಿಸುಬ್ಬ ಪ್ರಶಸ್ತಿಗೆ MK ರಮೇಶ್ ಆಚಾರ್ಯರವರು ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅನೌನ್ಸ್ಡ್ 2026 ಆನ್ಯುವಲ್ ಆನರರಿ ಅಂಡ್ ಸ್ಪೆಸಿಫಿಕ್ ಅವಾರ್ಡ್ಸ್ ಫೀಚರಿಂಗ್ MK ರಮೇಶ್ ಆಚಾರ್ಯ. ಅಂದರೆ ಪ್ರೆಸ್ಟಿಜಿಯಸ್ ಅವಾರ್ಡ್, ಯಕ್ಷಗಾನ ಅಕಾಡೆಮಿ ನೀಡ್ತಕ್ಕಂಥ ಪ್ರೆಸ್ಟಿಜಿಯಸ್ ಅವಾರ್ಡ್ ಪಾರ್ತಿಸುಬ್ಬ ಅವಾರ್ಡ್. ಆ ಪಾರ್ತಿಸುಬ್ಬ ಅವಾರ್ಡ್ ಯಾರಿಗೆ ಬಂದಿದೆ? MK ರಮೇಶ್ ಆಚಾರ್ಯರವರಿಗೆ. ರಮೇಶ್ ಆಚಾರ್ಯಗೆ ಪಾರ್ತಿಸುಬ್ಬ ಪ್ರಶಸ್ತಿ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ 2026ನೇ ಸಾಲಿನ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದಾವೆ. MK ರಮೇಶ್ ಆಚಾರ್ಯ ಇವರೊಬ್ಬರನ್ನ ಹೆಸರನ್ನು ನೆನಪಿಡಿ ಅಟ್ಲೀಸ್ಟ್. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು 2026ನೇ ಸಾಲಿನ ಪ್ರಶಸ್ತಿಗಳು ಪ್ರಕಟ ಮಾಡಿದ್ದು ಪಾರ್ತಿಸುಬ್ಬ ಪ್ರಶಸ್ತಿಗೆ ತೆಂಕು ಮತ್ತು ಬಡಗುತಿಟ್ಟು ಯಕ್ಷಗಾನ ವೇಷಧಾರಿ, ತೆಂಕು ಮತ್ತು ಬಡಗುತಿಟ್ಟು ಅಂತಕ್ಕಂಥ ಯಕ್ಷಗಾನಗಳ ವಿಧದ ವೇಷಧಾರಿ MK ರಮೇಶ್ ಆಚಾರ್ಯರವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನೀಡುವ 2026ನೇ ಸಾಲಿನ ಪಾರ್ತಿಸುಬ್ಬ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 1 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಫಲಕಗಳನ್ನು ಒಳಗೊಂಡಿರುತ್ತೆ. ತೀರ್ಥಹಳ್ಳಿ MK ರಮೇಶ್ ಆಚಾರ್ಯರವರು ಪ್ರಸಿದ್ಧ ಸ್ತ್ರೀ ವೇಷಧಾರಿ ಮತ್ತು ಪ್ರಸಂಗಕರ್ತರು. ಜೊತೆಗೆ 5 ಗೌರವ ಪ್ರಶಸ್ತಿಗಳಿಗೂ ಕೂಡ ಆಯ್ಕೆ ಮಾಡಲಾಗಿದೆ. ಅವರ ಹೆಸರು ನೆನಪಿಡೋದು ಕಷ್ಟ, ಹಾಗಾಗಿ ನಾನು ಹೇಳಕ್ಕೆ ಹೋಗಲ್ಲ. ಅಟ್ಲೀಸ್ಟ್ MK ರಮೇಶ್ ಆಚಾರ್ಯ, ಪಾರ್ತಿಸುಬ್ಬ ಪ್ರಶಸ್ತಿ, 1 ಲಕ್ಷ ರೂಪಾಯಿ ನಗದು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಅಷ್ಟಾದರೂ ನೆನಪಿಡಿ. ನೆಕ್ಸ್ಟ್ 9ನೇ ಪ್ರಶ್ನೆ. ಕರ್ನಾಟಕ ಹ್ಯಾಸ್ ರಿಸೀವ್ಡ್ 27.58 crore in central funding to computerize 5894 sanctioned primary agricultural credit societies PACS. 5894 ಇಷ್ಟು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳನ್ನು ಆಧುನೀಕರಣಗೊಳಿಸಲು, ಕಂಪ್ಯೂಟರೈಸ್ ಮಾಡಲು ಕೇಂದ್ರ ಇವತ್ತು 27 ಕೋಟಿ ರೂಪಾಯಿಗಳ ಅನುದಾನವನ್ನು ಕರ್ನಾಟಕಕ್ಕೆ ನೀಡಿದೆ. ಎಷ್ಟು ಗಣಕೀಕರಣ ಮಾಡಬೇಕು? 5894. ಇರ್ಲಿ ಬಿಡ್ರಿ ಸರ್, ಆ ನಂಬರ್ ಯಾಕೆ ಬೇಕು ನಮಗೆ ಅನಿಸ್ಬೋದು. ಮುಂದೆ ಒಂದು ಪ್ರಶ್ನೆ ಇದೆ, ತೋರಿಸ್ತೀನಿ ಯಾಕಂತ. ಸೊ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ದ ಕೋಆಪರೇಟಿವ್ಸ್ ಇನ್ ಕರ್ನಾಟಕ, ಇದೊಂದು ದೊಡ್ಡ ಯೋಜನೆ. ಇಡೀ ದೇಶದಲ್ಲಿ 63,000 PACSಗಳನ್ನು, ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್, ನಾವು ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಸೊಸೈಟಿ ಅಂತ ಕರಿತೀವಿ. ಸೊಸೈಟಿ ಸಾಲ ತೊಗೊಂಡಿರೇ ಇಲ್ಲ ಅಂತ ಕೇಳ್ತಾರೆ. ಸೊಸೈಟಿ ಸಾಲ ಮನ್ನಾ ಆಯ್ತಾ ಇಲ್ಲ ಅಂತ ಕೇಳ್ತಾರಲ್ಲ, ಅದೇ ಸೊಸೈಟಿಗಳು. ಓಕೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂತ ಕರಿತೀವಿ. ಪ್ರತಿ ಗ್ರಾಮ ಪಂಚಾಯತಿಲೂ ಒಂದು ಇರ್ಬೋದು, ಅಥವಾ ನಿಯರೆಸ್ಟ್ ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ 6,000 ಸಮೀಪ ಇದಾವೆ ನೋಡಿ. ದೇಶದಲ್ಲಿ 63,000 PACSಗಳನ್ನು ಆಧುನೀಕರಣ ಮಾಡಬೇಕಂದ್ಬಿಟ್ಟು, ಒಂದೇ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ ಅಡಿಯಲ್ಲಿ ತರಬೇಕಂದ್ಬಿಟ್ಟು ಕೇಂದ್ರ ಸರ್ಕಾರ 2022ರಲ್ಲೇ ಒಂದು ಪ್ರಾಜೆಕ್ಟನ್ನು ತಂದಿತ್ತು ಕಂಪ್ಯೂಟರೈಸ್ ಮಾಡೋದಕ್ಕೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಅದನ್ನು 79,630 PACSಗಳಿಗೆ ರಿವೈಸ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸುಮಾರು 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ, 2,925 ಕೋಟಿ. ಅದರಲ್ಲಿ ಕರ್ನಾಟಕದ 5,894 ಸ್ಯಾಂಕ್ಷನ್ PACS ಏನಿದ್ದಾವೆ ಅವುಗಳಿಗೆ ಈಗ 27 ಕೋಟಿ ರೂಪಾಯಿಗಳನ್ನು ಏನೇನು ಮಾಡ್ತಾರೆ? ಕಂಪ್ಯೂಟರೈಸ್ ಮಾಡ್ತಾರೆ. ರಿಜಿಸ್ಟ್ರಾರ್ ಆಫೀಸ್ ಇರುತ್ತಲ್ವ ಕೋಆಪರೇಟಿವ್ ಸೊಸೈಟಿಯಲ್ಲಿ, ಅದನ್ನು ಕೂಡ ಕಂಪ್ಯೂಟರೈಸ್ ಮಾಡ್ತಾರೆ. ಮತ್ತು ARDB ಅಂತ ಇದೆ, ಅಗ್ರಿಕಲ್ಚರಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕು, ಅದನ್ನು ಕೂಡ ಕಂಪ್ಯೂಟರೈಸ್ ಮಾಡ್ತಾರೆ. ಇವೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಮತ್ತು ಕರ್ನಾಟಕದಲ್ಲಿ ಒಂದು ಪೈಲಟ್ PACSನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದೆ. ಅದು ಬೀದರ್ ಜಿಲ್ಲೆಯ ಏಕಾಂಬ ಅಂತಕ್ಕಂಥ PACS. ಯಾರಾದರೂ ಇರ್ಬೋದು ಬೀದರ್ ಜಿಲ್ಲೆ ಏಕಾಂಬ ಗ್ರಾಮದಲ್ಲಿರ್ತಕ್ಕಂಥವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಹೇಳಿ, ಹೌದು ಸರ್ ನಮ್ಮ ಹತ್ರ PACS ಇದೆ ಅಂತೇಳಿ. ಓಕೆ, ಆ ಒಂದು PACSನ ಪೈಲಟ್ ಆಗಿ ತೆಗೆದುಕೊಂಡಿದ್ದಾರೆ. ಅದು ಸಕ್ಸಸ್ ಆದಮೇಲೆ ಇಡೀ ರಾಜ್ಯಾದ್ಯಂತ ಅದನ್ನು ವಿಸ್ತರಿಸ್ತಾರೆ. ಸೊ ಇಷ್ಟು ಡೀಟೇಲ್ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆ, ನೀವೇ ನೋಡ್ಕೊಳ್ಳಿ. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕಕ್ಕೆ 27 ಕೋಟಿ ರೂಪಾಯಿ ಕೇಂದ್ರದ ನೆರವು ಕೂಡ ಸಿಕ್ಕಿದೆ. ಕರ್ನಾಟಕದ ಬೀದರ್ ಜಿಲ್ಲೆಯ ಏಕಂಬದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಪ್ರಾಯೋಗಿಕ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ಆಯ್ಕೆ ಮಾಡಲಾಗಿದ್ದು, ಅಲ್ಲಿ ಇದನ್ನು ಪೈಲಟ್ ಆಗಿ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ರಾಜ್ಯದಾದ್ಯಂತ ವಿವಿಧ PACSಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಒಟ್ಟಾರೆಯಾಗಿ 5,894 PACSಗಳು ಮಂಜೂರಾಗಿದ್ದಾವೆ ಕರ್ನಾಟಕಕ್ಕೆ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ RTO ಎಕ್ಸಾಮಲ್ಲಿ GK ಪೇಪರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. 837ನೇ ತರಗತಿಯಲ್ಲಿ ಮಾತಾಡಿದ್ವಿ. ಹೌ ಮೆನಿ PACS ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಆರ್ ಪ್ರಪೋಸ್ಡ್ ಟು ಬಿ ಕಂಪ್ಯೂಟರೈಸ್ಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ?
ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಗಣಕೀಕರಣಗೊಳಿಸಲು ಪ್ರಸ್ತಾಪಿಸಲಾಗಿದೆ ಅಂತ KPSC RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಕೇಳಿದ್ರು. ಇದೇ 2025ರಲ್ಲಿ. ಮತ್ತು ಎಷ್ಟು ಒಂದು ನಂಬರ್ ನೆನ್ಪಿಡೋದು ಬೇಡವಾ? ಈಗ ಬಿಡ್ರಿ 5894 ಈಗ. ಬಟ್ ಅವಾಗ ಎಷ್ಟಿತ್ತು? 5491 ಇತ್ತು. ಆ ನಂಬರ್ಗಳನ್ನ ಕೇಳಿದ್ರು. 5491 PSCS in state of Karnataka has been recommended by the NABARD and for the amount of 25 crores. ಈಗ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ. ಹೇಗೆ ಕೇಳ್ತಾರೆ ಹೇಳೋಕ್ಕಾಗಲ್ಲ, ನೆನ್ಪಿಡಬೇಕು. ಕ್ವಶನ್ ನಂಬರ್ 10, ನೀತಿ ಆಯೋಗವು ರೀಇಮ್ಯಾಜಿನಿಂಗ್ ಕೇರ್ ಸ್ಟ್ರಾಟಜೀಸ್ ಫಾರ್ ಎಂಪವರಿಂಗ್ ಕೇರ್ ಗಿವರ್ಸ್ ಇನ್ ವಿಕಸಿತ್ ಭಾರತ್ 2047 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ನೀತಿ ಆಯೋಗ has released a report titled Reimagining Care Strategies for Empowering Caregivers in Viksit Bharat 2047. ನೀತಿ ಆಯೋಗ launches report Reimagining Care Strategies for Empowering Caregivers in Viksit Bharat 2047. ಇಮ್ಯಾಜಿನ್ ಮಾಡ್ಕೊಳ್ರಿ, 2047 ವೇಳೆಗೆ ನಮ್ಮ ದೇಶದಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಹೇಗೆ? ಈಗಲೇ ಕೇಳ್ತಾ ಇರ್ತೀವಿ, ಮಗ ಎಲ್ಲೋ ಅಮೆರಿಕದಾಗಿದ್ದಾನಂತೆ, ಮಗಳೆಲ್ಲೋ ಆಸ್ಟ್ರೇಲಿಯಾದಲ್ಲಿದ್ದಾಳಂತೆ, ಅವರು ತಂದೆ ತಾಯಿ ಇಲ್ಲೇ ಇಂಡಿಯಾದಲ್ಲಿದ್ದಾರೆ, ಯಾರನ್ನ ನೋಡ್ಕೊಳ್ಳೋರಿಲ್ಲ, ಭಾಳ ಕಷ್ಟಪಡ್ತಾ ಇದ್ದಾರೆ ಅಂತ ಇವೆಲ್ಲ ನಾವು ಕಾಣ್ತಾ ಇರ್ತೀವಿ. ಒಂದು ಕೇಸು. ಇನ್ನೊಂದು ಕೇಸು, ತಂದೆ ತಾಯಿ ವಯಸ್ಸಾಗಿದೆ, ಮಕ್ಕಳಿದ್ದಾರೆ, ಆದರೂ ನೋಡ್ಕೊಳ್ಳಲ್ಲ, 4 ಜನ ಗಂಡ್ಮಕ್ಳಿದ್ದಾರೆ, 2-3 ಹೆಣ್ಮಕ್ಳು ಇದ್ದಾರೆ, ಆದರೂ ಕೂಡ ಯಾರು ನೋಡವಲ್ರು. ಏನು ಮದುವೆ ಆಗಿ ಬಂದಮೇಲೆ ಸೊಸೆಯರು ನೋಡಕ್ಕೆ ಬಿಡವಲ್ರು, ಹೆಣ್ಮಕ್ಳು ನೋಡಕ್ಕೆ ಬಂದರೆ ಅವ್ರದ್ದೇ ಪ್ರಾಬ್ಲಮ್ ಇರ್ತವೆ. ಈ ಥರ 5-6 ಮಕ್ಕಳಿದ್ರೂ ಕೂಡ ಆ ಥರ ಆಗಿರ್ತಕ್ಕಂಥ ಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಕಾಣ್ತೀವಿ. ಇವತ್ತೇ ಹಿಂಗಂದರೆ ಇವತ್ತು ಇನ್ನೂ 10, 15, 20 ವರ್ಷಗಳಲ್ಲಿ ಹೇಗಾಗ್ಬೋದು ನಮ್ಮ ದೇಶ? ಅದಕ್ಕೋಸ್ಕರ ಕೇರ್ ಗಿವರ್ಸ್ ಅಂತ ಎಲ್ಲ ಕೇಸು ಇದೇ ಥರ ಇಲ್ಲ. ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂಡು ತಮ್ಮ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಮಕ್ಕಳು ಇದ್ದಾರೆ. ಸಮಾಜ ಅಂದಮೇಲೆ ಆಗೂ ಇರುತ್ತೆ, ಈಗೂ ಇರುತ್ತೆ, ಇಲ್ಲೊಂದು ಕೇಸಸ್ ಇರ್ತವೆ. ಆ ಕೇಸಸ್ಸು ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಜಾಸ್ತಿ ಹೊರಗೆ ಬರ್ತಾ ಇರ್ತವೆ ಅಷ್ಟೇ. ಆಯ್ತು, ಇರಲಿ, ಅದೆಲ್ಲ ಬೇಕಾಗಿಲ್ಲ ನಮಗೆ. ಒಟ್ಟಿನಲ್ಲಿ ಹಿರಿಯರನ್ನು ನೋಡ್ಕೊಳ್ಳೋಕ್ಕೆ ಕೇರ್ ಗಿವರ್ಸ್ ಇದ್ದಾರಲ್ವ, ಆ ಕೇರ್ ಗಿವರ್ಸ್ ಅಂತಕ್ಕಂಥ ಒಂದು ಇಂಡಸ್ಟ್ರಿನೇ ಇವತ್ತು ದೊಡ್ಡ ಒಂದು ಏನು ಎಂಟರ್ಪ್ರೆನರ್ಶಿಪ್ ಥರ ಆಗ್ತಾ ಇದೆ ಅನ್ನಂಗೆ ಅರ್ಥ, ಒಂದು ಉದ್ಯಮ ಥರ ಆಗ್ತಾ ಇದೆ ಅನ್ನಂಗೆ ಅರ್ಥ. ಅದಕ್ಕೋಸ್ಕರ ಆ ಒಂದು ಸೆಕ್ಟರ್ಗೆ ಒಂದು ಕಾನೂನಾತ್ಮಕವಾಗಿ ರೂಲ್ಸ್ಗಳನ್ನು ತರ್ತಕ್ಕಂಥದ್ದು, ಒಂದು ಪಾಲಿಸಿಯನ್ನು ತರ್ತಕ್ಕಂಥದ್ದು, ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇವತ್ತು ನೀತಿ ಆಯೋಗ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿತ್ತು, ರೀಇಮ್ಯಾಜಿನಿಂಗ್ ಕೇರ್ ಸ್ಟ್ರಾಟಜೀಸ್ ಫಾರ್ ಎಂಪವರಿಂಗ್ ಕೇರ್ ಗಿವರ್ಸ್ ಇನ್ ವಿಕಸಿತ್ ಭಾರತ್ ಎಟ್ 2047. ಏನು ಹೇಳ್ತಾ ಇದ್ದಾರೆ? ಈ ವರದಿಯು ಭಾರತದ ಆರೈಕೆ ಸೇವಾ ವ್ಯವಸ್ಥೆ, ನರ್ಸ್ಗಳನ್ನು ಅವರೇ ಕಳಿಸ್ಕೊಡೋದು, ಇಲ್ಲ ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ಕೇರ್ ಗಿವರ್ಸ್ ಕಂಪನಿ ಇರುತ್ತೆ, ಆ ಕಂಪನಿಯವರು 1-2 ಅಲಾಟ್ ಮಾಡ್ತಾರೆ, ಅವ್ರಿಗೆ ಇಂತಿಷ್ಟು ಹಣವನ್ನು ಕೊಡ್ತಕ್ಕಂಥದ್ದು. ಬರ್ಬೋದು, ಇದು ಇವಾಗ ಇರ್ಬೋದು, ನಮಗೆ ಗೊತ್ತಿಲ್ಲ, ಇರುತ್ತೆ ಎಲ್ಲಾದರೂ ಅಲ್ವಾ. ಬಂದು ಅವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ನೀಟಾಗಿ ಇದು ಮಾಡಿ, ಅವ್ರಿಗೇನು ತಿಂಡಿ ಬೇಕು, ಊಟ ಬೇಕು ಎಲ್ಲ ಮಾಡಿ ಕೊಡೋದು, ಅವ್ರಿಗೆ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು, ಅವ್ರಿಗೆ ಕಾಲಕ್ಕೆ ಟೆಸ್ಟ್ಸ್ ಮಾಡಿಸ್ತಕ್ಕಂಥದ್ದು, ಅವ್ರಿಗೆ ಏನು ಬೇಕು ಎಲ್ಲ ಕೊಡೋದಕ್ಕೆ ಒಂದಷ್ಟು ಕೇರ್ ಗಿವರ್ಸ್ ಇರ್ತಾರೆ. ಅದನ್ನು ಒಂದು ಉದ್ಯಮ ರೀತಿಯಲ್ಲಿ ಏನಂತೀವಿ, ಉದ್ಯಮ ರೀತಿಯಲ್ಲಿ ತರಬೇಕು ಅನ್ನಂಗೆ ಅರ್ಥ. The report presents India's caregiving ecosystem, outlines a comprehensive roadmap for building an organized, professional, accessible, future-ready system of care. ಈಗ ಮದುವೆ ಮಾಡೋದು ನೋಡ್ಕೊಳ್ಳೋಣ. ಈ ಮದುವೆ ಮಾಡೋದು ಎಷ್ಟು ಕಷ್ಟ ನೋಡಿ ಅಲ್ವಾ. ಎಲ್ಲ ಪ್ರತಿಯೊಂದು ಸಣ್ಣ ಪುಟ್ಟ ಐಟಮಿಂದಲೂ ಆ ಮದುವೆಯಲ್ಲಿ ಯಾರು ಮುಂದಿರ್ತಾರೆ ಅವರೇ ನೋಡ್ಕೋಬೇಕು, ತಂದೆ ತಾಯಿನೋ ಅತ್ತೆ ಮಾವನೋ ಯಾರೋ ಅಣ್ಣನೋ ತಮ್ಮನೋ ಯಾರೋ, ಕರೆಕ್ಟಾ? ಅದ್ರ ಬದಲಾಗಿ ಈ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇರುತ್ತೆ, ಅವ್ರಿಗೆ ಹೇಳ್ಬಿಟ್ರೆ ನಾವೇನಿಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಕಲಿಯೋದು, ಅವ್ರು ಹೇಳ್ದಲ್ಲಿ ಹೋಗೋದು ಡ್ಯಾನ್ಸ್ ಮಾಡೋದು, ಅವ್ರು ಹೇಳ್ದಲ್ಲಿ ಹೋಗೋದು ಊಟ ಮಾಡೋದು, ಅವ್ರು ಹೇಳಿದ್ದನ್ನು ಮಾಡಿಬಿಟ್ರೆ ಮುಗೀತು, ಎಲ್ಲ ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಸಾಕು. ಜಸ್ಟ್ ಎಕ್ಸಾಂಪಲ್ಲು, ಜೋಕ್ ಇದ್ದಂಗೆ. ಓಕೆ, ಈ ಮನೆ ಕಟ್ಸೋದು ನೋಡೋಣ.
ಮನೆ ಕಟ್ಸೋದು ಎಷ್ಟು ಕಷ್ಟ ನೋಡಿ. ಪ್ರತಿಯೊಂದು ಒಂದು ಸಣ್ಣ ಐಟಮಿಂದ ಎಲ್ಲ ಚಾಯ್ಸ್ ಮಾಡ್ಕೊಂಬರ್ಬೇಕು. ಮತ್ತು 10 ವೆರೈಟಿ ಇರ್ತವೆ, ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಷ್ಟೆಲ್ಲ ಮಾಡೋ ಬದಲಾಗಿ ದುಡ್ಡು ಕೊಟ್ಟರೆ ಅವರೇ ನೀಟಾಗಿ ಒಳ್ಳೆ ಮನೆ ಕಟ್ಸ್ಕೊಡ್ತಾರೆ. ಒಂದು 4 ಲಕ್ಷ ಹೆಚ್ಚಿಗೆ ಆಗ್ಬೋದು. ಅದೇ ಥರ ಹಿರಿಯರನ್ನು ನೋಡ್ಕೊಳ್ಳೋಕ್ಕೆ ಒಂದು ಸಂಸ್ಥೆ ಇರ್ತವೆ, ಆ ಸಂಸ್ಥೆ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಆಯಿತು. ಆ ವ್ಯವಸ್ಥೆ ಮುಂದೆ ಇನ್ನೂ ಬಲವಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಒಂದು ಸಂಘಟಿತ, ಒಂದು ವೃತ್ತಿಪರ ಮತ್ತು ಸುಲಭವಾಗಿ ಲಭ್ಯವಿರುವ, ಭವಿಷ್ಯಕ್ಕೆ ಸಜ್ಜಾಗಿರುವ ಈ ಆರೈಕೆ ವ್ಯವಸ್ಥೆಯನ್ನು ರೂಪಿಸಲು ಸಮಗ್ರ ಮಾರ್ಗಸೂಚಿಯನ್ನು ವಿವರಣೆಯಾಗಿ ಕೊಡ್ತಾ ಇದೆ ರೀಇಮ್ಯಾಜಿನಿಂಗ್ ಕೇರ್ ನೀತಿ ಆಯೋಗದ ರಿಪೋರ್ಟ್. ವಯಸ್ಸು, ಅನಾರೋಗ್ಯ, ಅಂಗವೈಕಲ್ಯದ ಕಾರಣದಿಂದಾಗಿ ದೈನಂದಿನ ಚಟುವಟಿಕೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಸಾಧ್ಯವಾಗದ ವ್ಯಕ್ತಿಗಳಿಗೆ ನೀಡಲಾಗುವ ದೈಹಿಕ, ಭಾವನಾತ್ಮಕ, ಸಾಮಾಜಿಕ ಬೆಂಬಲವೇ ಕೇರ್ ಗಿವಿಂಗ್, ಆರೈಕೆ ಅಂತ ಕರಿತೀವಿ. ಇದೊಂದು ಇವತ್ತು ಆಲ್ರೆಡಿ $29 ಬಿಲಿಯನ್ ದೊಡ್ಡ ಒಂದು ಉದ್ಯಮವಾಗ್ತಾ ಇದೆ. ಮುಂದೆ 2030 ವೇಳೆಗೆ ಇದು ಡಬಲ್ ಆಗ್ತಾ ಇದೆ, ಅರೌಂಡ್ 14% CAGR ಅಲ್ಲಿ. ರೈಟ್, ಸದ್ಯಕ್ಕಂತ ಇಷ್ಟಿದೆ. ಯಾವ ರಿಪೋರ್ಟು, ಏನು ಉದ್ದೇಶ, ಮತ್ತು ಏನು ಹೇಳಿದ್ದಾರೆ ಅದರಲ್ಲಿ, ಒಂದು ಪಾಲಿಸಿ ತೊಗೊಂಬನ್ನಿ ಅಂತ ಹೇಳಿದ್ದಾರೆ ಕೇರ್ ಗಿವಿಂಗ್ ಬಗ್ಗೆ. ಅದೇ ಥರ ಒಂದು ಬೋರ್ಡ್ ಬರಲಿ, ನ್ಯಾಷನಲ್ ಕೇರ್ ಗಿವರ್ ಕೌನ್ಸಿಲ್ ಅಂತಕ್ಕಂಥ ಒಂದು ರೆಗ್ಯುಲೇಟಿಂಗ್ ಬಾಡಿ ಬರಲಿ ಅಂತ ಹೇಳ್ತಾ ಇದೆ ನೀತಿ ಆಯೋಗ ತನ್ನ ರೆಕಮೆಂಡೇಷನಲ್ಲಿ. ಸ್ಕಿಲ್ಡ್ ವರ್ಕ್ಫೋರ್ಸ್ ಬರಲಿ, ಟ್ರೈನಿಂಗ್ ಆಗಿರ್ತಕ್ಕಂಥ, ಸರ್ಟಿಫೈ ಆಗಿರ್ತಕ್ಕಂಥ ಕೇರ್ ಗಿವರ್ಸ್ ಅಲ್ವಾ. ಸೊ ನರ್ಸಸ್, ಕೇರ್ ಗಿವರ್ಸ್ ನೋಡಿ, ನರ್ಸ್ ಅಂದರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅವ್ರಿಗೆ ಕೋರ್ಸ್ ಮಾಡ್ಕೊಂಡಿರ್ತಾರೆ. ಅದೇ ಥರ ಕೇರ್ ಗಿವಿಂಗ್ ಹೇಗೆ ಕೊಡಬೇಕಂತ ಸ್ಕಿಲ್ಡ್ ವರ್ಕ್ಫೋರ್ಸ್ ಬೇಕು ಅಂದಂಗೆ. ಮೋಸ್ಟ್ಲಿ ಇದು ಒಂದು ದೊಡ್ಡ ಉದ್ಯಮ ಆಗುತ್ತೆ ಡೆಫಿನೆಟ್ಲಿ, ನೋಡೋಣ ಮುಂದೆ ಬಂದಾಗ. ಸದ್ಯಕ್ಕಂತೂ ಇಷ್ಟು ಡೀಟೇಲ್ಸ್ ತಿಳ್ಕೊಳ್ಳಿ ಅಂತ ಹೇಳ್ತಾ, ನೀತಿ ಆಯೋಗದ ನೂತನ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಾಹಿರಿರವರು ನೆನ್ಪಿಡಿ, ಮತ್ತು ನೂತನ CEO ಅನುರಾಗ್ ಜೈನ್ ಅವರು ನೆನ್ಪಿಡಿ. ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸ್ ನಂಬರ್ 1229 ಆಗಿತ್ತು, ಮತ್ತು ಆಗಸ್ಟ್ 2026 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಇದರ PDF ಅನ್ನು ಇಮಿಡಿಯೇಟ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನೋಡಿ, ನೋಟ್ಸ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ರೆಡಿಯಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.